ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಯ ಗುರುದೇವ್, ಜಯ ಶ್ರೀರಾಮ್. ನಾವಿವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಭಗವದ್ಗೀತೆ ಉಪನ್ಯಾಸಗಳು ಮೊದಲನೇ ಪುಸ್ತಕದಲ್ಲಿ 7ನೇ ಅಧ್ಯಾಯ ಇವತ್ತು 2ನೇ ಎಪಿಸೋಡ್ ಮಾಡಬೇಕಾಗಿದೆ. ಪೇಜ್ ನಂಬರ್ ಬಂದಿದ್ದೆ 297 ಅಥವಾ 7ನೇ ಅಧ್ಯಾಯದಲ್ಲಿ 4ನೇ ಮಂತ್ರದಿಂದ ಮಾಡಬೇಕು. ಇದು ಹಿಂದೆ ಆಗಿದ್ದನ್ನ ಮೆಲ್ಕ್ ಹಾಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಮೊದಲನೇ ಮಂತ್ರದಿಂದ ಸುಮ್ಮನೆ ಸಾರಾಂಶ, ಜಸ್ಟ್ ಒಂದೇ 3 ಮಂತ್ರದ್ದು ನೋಡ್ಕೊಂಡ್ರೆ ನಮ್ಗೆ ಹಿಂದಿಂದು ಕನೆಕ್ಷನ್ ಸಿಗುತ್ತೆ ಅಂತ ಕೃಷ್ಣ ಭಗವಂತ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ನನ್ನಲ್ಲಿಯೇ ಮನಸ್ಸಿಡು, ನನ್ನಲ್ಲಿಯೇ ಆಸಕ್ತನಾಗಿರು, ನನ್ನನ್ನೇ ಆಶ್ರಯಿಸು ಅಂತ. ಇಲ್ಲಿ ನನ್ನನ್ನ ಅಂದ್ರೆ ಕೃಷ್ಣನ ತಗೋಬಾರ್ದು. ಯಾಕೆ ಅಂತಂದ್ರೆ ಬೇರೆ ಧರ್ಮದವ್ರಿಗೆ ಕೃಷ್ಣ ಅಂದಿದ ತಕ್ಷಣ ನಂಬಿಕೆ ಇಲ್ಲದೆ ಇರ್ಬೋದು. ಇಲ್ಲಿ ಯಾರನ್ನು ತಗೋಬೇಕು? ಏನಮ್ಮ ಮೀನಮ್ಮ, ಯಾರನ್ನು ತಗೋಬೇಕಿಲ್ಲಿ? ಕೃಷ್ಣನ್ ತಗೋಬೇಕು ಅಂತಾನೆ ಹೇಳ್ತಾ ಇರೋದು. ಯಾರಾದ್ರು? ಭಗವಂತ. ಇಲ್ಲಿ ಭಗವಂತ ಅಂದ್ರೆ ಮತ್ತೆ ಅವರು ಜೀಸಸ್ ಅಂತಾರೆ, ನಾವು ಕೃಷ್ಣ ಅಂತೀವಿ. ನಮ್ಮ ಆತ್ಮ ಅಂದ್ರು ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಆತ್ಮ ಅಂದ್ರೆ ಮತ್ತೆ ನಿಮ್ಗೆ ಹಿಂದೂಗಳ ಧರ್ಮದ್ದು ಅಂತಾರೆ. ಅದಕ್ಕೋಸ್ಕರ ಗಾಢ ನಿದ್ರೆ ಯಾರಪ್ಪಂದು ಗಾಢ ನಿದ್ರೆ ಅನುಭವ ನಾವು ತಗೊಂಡ್ರೆ ಆಗುತ್ತೋ. ಅದಕ್ಕೆ ಹೆಸರು ಕಟ್ಕೊಂಡು ಏನಾಗ್ಬೇಕು? ಹೆಸರುಗಳು ಅನೇಕ ಇರುತ್ತೆ. ನಮ್ಗೆ ಹೆಸರಲ್ಲ, ವಸ್ತು. ಈಗ ನೀರು ಅನ್ನೋದಕ್ಕೆ ಅವ್ರವ್ರ ಲ್ಯಾಂಗ್ವೇಜ್ನಲ್ಲಿ ನೀರು, ತಣ್ಣಿ, ಪಾನಿ, ವಾಟ್ರು, ನೀళ్ళు ಬೇಕಾದಷ್ಟು ಹೆಸರುಗಳು ಕರೀತಾರೆ. ಏನೇ ಹೆಸರು ಕರೆದ್ರು ವಸ್ತು ಒಂದೇ ತಾನೆ. ಅದು ಬಾಯಾರಿಕೆ ಹಿಂಗುತ್ತೆ, ಬಟ್ಟೆ ಶುಭ್ರ ಮಾಡ್ಕೋಬಹುದು, ಮೈ ತೊಳ್ಕೋಬಹುದು. ಹಾಗೆ ಗಾಢನಿದ್ರೆ ಅನುಭವ, ಅದನ್ನ ಆ ಗಾಢನಿದ್ರೆಯಲ್ಲಿ ನಮ್ಗೆ ಅನುಭವವನ್ನ ಕಾಣ್ಕೊಂತೀವಲ್ಲ. ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹೆಸರು ಬೇಡ. ನೀವು ಓಂಕಾರ ಅನ್ರಿ, ಬ್ರಹ್ಮ ಅನ್ರಿ, ಆತ್ಮ ಅನ್ರಿ, ಜೀಸಸ್ ಅನ್ರಿ, ಮೊಹಮ್ಮದ್ ಪೈಗಂಬರ್ ಅನ್ರಿ, ಹಿಂಗ್ ಕೆಲವರು ಬುದ್ಧ ಅಂತನ್ರಿ, ಅಥವಾ ದೇವ್ರನ್ನ ನಂಬಲ್ಲ ಅಂತನ್ರಿ. ಈ ಅನುಭವ ಯಾರಿಗಿಲ್ಲ? ಆ ತತ್ವವನ್ನ ಭಗವಂತ ಹೇಳ್ತಾ ಇದ್ದಾನೆ ನನ್ನಲ್ಲಿ ಅಂತ. ಅಲ್ಲಿಗೆ ಆ ಮನಸ್ಸನ್ನ ಅಲ್ಲಿಡಬೇಕು. ಹೆಂಗಿಡೋದು ಮನಸ್ಸನ್ನಲ್ಲಿ? ನಾವು ಗಾಢನಿದ್ರೆ ಅನುಭವ ಆಗಿರುತ್ತೆ, ಅಲ್ಲಿ ನಾವು ಮನಸ್ಸಿಡೋಕ್ ಬರಲ್ಲ. ಎಚ್ಚರದಲ್ಲಿ ನಮ್ಗೆ ಗಾಢನಿದ್ರೆ ಅನುಭವವನ್ನ ತಂದು ನೆನ್ಸ್ಕೋಬೇಕು. ಆ ನೆನ್ಸ್ಕೊಂಡಾಗ ಆ ಮನಸ್ಸು ಗಾಢನಿದ್ರೆ ಅನುಭವವನ್ನೇ ಚಿಂತಿಸ್ತಾ ಮನಸ್ಸು ತನ್ನವನ್ನ ಬಿಟ್ಟಾಗ ನಿದ್ದೆಗೆ ಹೋಗ್ಬಾರ್ದು, ಸಮಾಧಿಗೆ ಹೋಗ್ಬಾರ್ದು. ಇದು ತತ್ವದಲ್ಲಿ ನಿಂತ್ಕೊಂತೀವಿ, ಏನಾದ್ರು ಸುಲಭ ಅಲ್ಲ. ಹಾಗೆ ಅದನ್ನ ಹೇಳ್ತಾ ಇದ್ದಾನೆ, ನನ್ನಲ್ಲೇ ಮನಸ್ಸಿಡು. ಆ ಮನಸ್ಸು ಕೂಡ ಬಿಟ್ಬಿಡ್ಬೇಕು, ಅಮನಸ್ಸಾಗ್ಬೇಕು. ನನ್ನನ್ನೇ ಆಶ್ರಯಿಸೋ, ನನ್ನಲ್ಲಿಯೇ ಆಸಕ್ತಿ ಉಳ್ಳವನಾಗು. ನಾವು ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ, ನಮಗ್ ವಿಷಯಗಳಲ್ಲಿ ಆಸಕ್ತಿ. ಈ ಶರೀರದ ಮೇಲೆ, ನನ್ನ ಮೇಲೆ, ಹೆಂಡತಿ ಮಕ್ಕಳು, ಮನೆ ಮಠ, ಆಸ್ತಿ ಪಾಸ್ತಿ, ಇದು ಬಾಹ್ಯ ಪ್ರಪಂಚದ ಕಡೆ ನನ್ನ ಮನಸ್ಸು, ನನ್ನ ಒಲವು, ನನ್ನ ದೃಷ್ಟಿ. ಇದಕ್ಕೆ ಪರಾದೃಷ್ಟಿ ಅಂತಾರೆ. ಈಗ ನಾವು ಪ್ರತ್ಯಕ್ಷ ದೃಷ್ಟಿ, ಒಳದೃಷ್ಟಿ ಮಾಡ್ಕೋಬೇಕು. ಅದನ್ನ ಹಾಗೆ 6ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ, ಆ ಸಾಧನೆಗಳಿಂದ ಮಾಡಿಕೊಂಡಾಗ ನಮಗೆ ಆ ಪರಮಾತ್ಮನ ದರ್ಶನವಾಗುತ್ತೆ, ಜ್ಞಾನವಾಗುತ್ತೆ ಅಂತ ಹೇಳಿದ್ದನ್ನ ನೆನೆಸ್ಕೋಬೇಕು.
ಏಕಾಗ್ರ ಮನಸ್ಸಿನಿಂದ ಅಂತಃಕರಣ ಶುದ್ಧಿಯಾಗಿರಬೇಕು. ಕರ್ಮಯೋಗದಿಂದಲೇ ಏಕಾಗ್ರತೆ ಬರಬೇಕಾದ್ರೆ ಏನು ಮಾಡಬೇಕು? ಜಪವನ್ನ ಮಾಡಿರಬೇಕು. ಯಾವುದಾದ್ರೂ ಒಂದು ಮಂತ್ರವನ್ನಿಟ್ಕೊಂಡು ಸತತವಾಗಿ ಜಪ ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ. ಅದಕ್ಕೋಸ್ಕರ ಯಾಕೆ ಬರಬೇಕು ಏಕಾಗ್ರತೆ? ಆತ್ಮನು ತುಂಬ ಸೂಕ್ಷ್ಮವಾಗಿರೋದ್ರಿಂದ ಅವನನ್ನ ಈ ಏಕೋನಂಶತಿ ಮುಖ 19 ಮುಖಗಳಿಂದ ಹಿಡಿಯಕ್ಕೆ ಆಗದೆ ಇರೋದ್ರಿಂದ ಮನಸ್ಸು ತನ್ನ ತನವನ್ನ ಅನಾತ್ಮ ಬಿಟ್ಟರೆ ಆತ್ಮನಾಗಿರ್ತೀವಿ ಅನ್ನೋದಕ್ಕೋಸ್ಕರ ಆ ಮನಸ್ಸು ಬಿಡೋಷ್ಟು ಸಿದ್ಧತೆ ಆಗಬೇಕು. ಅದಕ್ಕೆ ಸಾಧನೆ ಬೇಕು ಅನ್ನೋದು. ಎಲ್ಲಿ? ಎಚ್ಚರದಲ್ಲಿ. ಮತ್ತು ನಿದ್ದೆಗೆ ಹೋಗೋದಲ್ಲ. ದೇವರು ಸಹಜವಾಗಿ ನಿದ್ದೆ ಕೊಟ್ಟಿರ್ತಾನೆ, ಮತ್ತೆ ಸಮಾಧಿಗೆ ಹೋಗೋದಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಟ್ಲಿ. ಈ ಅರ್ಥ ನಮಗೆ ತಗೋಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ ಭಗವಂತ ಇದನ್ನ ಜ್ಞಾನ ವಿಜ್ಞಾನ ಅಂತ ಈ ಅಧ್ಯಾಯದಲ್ಲಿ ಹೇಳ್ದ. ಜ್ಞಾನ ಅಂದ್ರೆ ಪುಸ್ತಕದ ನಾಲೆಡ್ಜ್, ಥಿಯರಿಟಿಕಲ್ ನಾಲೆಡ್ಜ್, ವೇದಗಳು ವೇದಾಂಗಗಳು ಓದ್ಕೊಳ್ಳೋದು. ವಿಜ್ಞಾನ ಅಂದ್ರೆ ಅದು ಪ್ರಾಕ್ಟಿಕಲ್, ತತ್ವದಲ್ಲಿ ನಿಲ್ಲೋದನ್ನ ವಿಜ್ಞಾನ ಅಂತ ಕರೀತಾರೆ. ಆ ಥರ ಅದು ನಾವು ನೋಡ್ಕೊಂಡಿದ್ದಾಯ್ತು. ಹಾಗೆ ಮತ್ತೆ ಪ್ರಪಂಚದಲ್ಲಿ ವಸ್ತುಗಳು ಬೇಕಾದಷ್ಟಿದೆ. ಈಗ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳನ್ನು ತಿಳ್ಕೊಳ್ಳೋದು ತುಂಬಾ ಕಷ್ಟ, ಅಥವಾ ಒಂದು ವಸ್ತುವಿನ ಪೂರ್ತಿ ತಿಳ್ಕೊಳ್ಳೋದು ಕಷ್ಟ, ಎಲ್ಲ ವಸ್ತುಗಳ ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟ, ಅಷ್ಟಿದೆ. ಹಾಗಾದ್ರೆ ಮತ್ತೇನು? ಇದಕ್ಕೆಲ್ಲ ಅಸ್ತಿತ್ವ ಆಧಾರ ಯಾವುದೋ ಅದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಯ್ತು. ಹೇಗಿದೆ ನೋಡ್ರಿ. ವಾಚಾರಂಭಣಂ ವಿಕಾರೋ ನಾಮಧೇಯಂ. ಏನ್ ತಿಳ್ಕೋಬೇಕು? ಮೃತ್ತಿಕೇತೇವ ಸತ್ಯ. ಮಣ್ಣೇ ಸತ್ಯ, ಒಡವೆಗಳೆಲ್ಲ ಚಿನ್ನವೇ ಸತ್ಯ. ಈ ಪ್ರಪಂಚ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಲ್ಲ, ಆತ್ಮನೇ ಸತ್ಯ. ಆತ್ಮನ್ ತಿಳ್ಕೊಂಡ್ರೆ ಇವೆಲ್ಲ ತಿಳ್ಕೊಂಡಂಗಾಯ್ತು ಅನ್ನೋದನ್ನ ಗಮನಿಸ್ಕೋಬೇಕು ನಾವು. ಹೀಗೆ ಆದ್ದರಿಂದ ಇದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ಇದು ಒಂದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂಗಾಗುತ್ತೆ. ಈ ಒಂದನ್ನು ನಾವು ತಿಳಿದ್ರೆ ಪ್ರಪಂಚದಲ್ಲಿರೋ ಆನಂದ ಪೂರ್ತಿ ನಮ್ಗೆ ಸಿಕ್ಕದಂಗಾಗ್ಬಿಡುತ್ತೆ. ಇನ್ನೇನು ಬೇಕು ನಮಗೆ? ಆದ್ದರಿಂದ ಇದು ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿರೋದಕ್ಕೆ ನಮ್ಮ ಕರ್ತವ್ಯ ಇದು. ಅವನ್ನ ಸರ್ವಜ್ಞ, ಸರ್ವೇಶ್ವರ, ಅಂತರ್ಯಾಮಿ ಹೀಗೆಲ್ಲ ಕರೀತಾರೆ. ಮತ್ತು ಸರ್ವಜ್ಞ ಅಂತ ಹೇಳಿದ ತಕ್ಷಣ, ಸ್ವಾಮಿ ನಾನು ವಾಚ್ ರಿಪೇರಿ ಮಾಡಕ್ಕೆ ಬರುತ್ತಾ ಅಂತ ಕೇಳಬಾರ್ದು. ನಾನು ಅದಕ್ಕೆ ನಿಮಗೆ ಕೊಟ್ಟಿದ್ದೆ. ವಾಚ್ ರಿಪೇರಿ ಮಾಡೋದು ಪ್ರತ್ಯಯಗಳಿಂದ ಹೆದರಿಸ್ಕೊಂಡಿರ್ತಾರೆ ಅಷ್ಟೆ, ಅದು ಆಯಿತು. ಆದ್ದರಿಂದ ಇಲ್ಲಿ ಈ ವೇದಾಂತವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಇದಕ್ಕೆ ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಇದೆಂಥ ವಿದ್ಯೆ? ಸರ್ವ ವಿದ್ಯಾ ಪ್ರತಿಷ್ಠೆ. ಎಲ್ಲ ವಿದ್ಯೆಗಳು ಇದರಲ್ಲೇ ಅಡಕವಾಗಿರುತ್ತೆ. ಅದಕ್ಕೆ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ. ಸರ್ವ ವಿದ್ಯಾ ಪ್ರತಿಷ್ಠೆ. ಎಲ್ಲ ವಿದ್ಯೆಗಳು ಇಲ್ಲಿಂದನೇ ಬರಬೇಕು. ಯಾವುದೇ ವಿದ್ಯೆ ಕಲಿಬೇಕಾದ್ರೂ ಹಿಂದೆಗಡೆ ಆತ್ಮತತ್ವದ ಬೆಳಕಿನಲ್ಲೇ ಮಾಡಬೇಕು. ಆದ್ದರಿಂದ ಆತ್ಮಜ್ಞಾನವೇ ನಿಜವಾದ ಯೋಗ, ಪಾತಂಜಲಗಳ ಅಷ್ಟಾಂಗ ಯೋಗ ಅಲ್ಲ ಅನ್ನೋದು ಕೂಡ ನೋಡಿದ್ದಾಯಿತು. ಮತ್ತೆ ನಮ್ಮಲ್ಲಿ ಎಲ್ಲರೂ ಸಮವಾಗಿರಬೇಕು ಅನ್ನೋದು ಒಂದು ದೊಡ್ಡ ರಾಮಾಯಣ. ಇದು ಆಗೋದಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೆಂಗಾಗಬೇಕು? ನಾನು ಪ್ರಶ್ನೆ ಕೇಳ್ತೇನೆ. ಎಲ್ಲರೂ ಸಮವಾಗಿರಬೇಕು ಹೇಗೆ? ಹೆಚ್ಚಾಗಿ ಆಸ್ತಿ ಇರೋರು ಕಡಿಮೆ ಇರೋರಿಗೆಲ್ಲ ಹಂಚ್ಬಿಡ್ಬೇಕಾ? ಸಮ ಆಗ್ಬಿಡ್ತಾರ? ಆದ್ದರಿಂದ ನಮ್ಮ ಎಲ್ಲರ ಒಳಗಡೆ ಇರೋ ಆತ್ಮಸ್ವರೂಪ ಒಬ್ಬನೇ. ಅದನ್ನು ನಾವೆಲ್ಲರೂ ತಿಳ್ಕೊಳಕ್ ಶುರು ಮಾಡಿದ್ರೆ ಪ್ರತಿಯೊಬ್ಬರೂ ಆನಂದವಾಗಿರ್ತೀವಿ. ಅದಕ್ಕೆ ಅದು ಸಮತ್ವಂ ಯೋಗ ಉಚ್ಯತೆ ಅನ್ನೋದು. ಸಮತ್ವವಾದ ಅಂತ ಕೆಲವರು ಹಿಂಗೆಲ್ಲ ಹೇಳ್ತಾ ಇರ್ತಾರಲ್ಲ, ಅದು ಆತ್ಮಜ್ಞಾನವನ್ನು ಪ್ರತಿಯೊಬ್ಬರೂ ಮುಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರೆ ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇರೋಲ್ಲ. ಯಾರ ಮೇಲೂ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ ಇವೆಲ್ಲ ಇರೋದಿಲ್ಲ. ಯಾಕೆ? ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರಲ್ಲ, ಇನ್ಯಾವುದೂ ಇರಲ್ಲ. ಕಾಮ, ಕ್ರೋಧ ಇವಿರಲ್ಲ. ಆದ್ದರಿಂದ
ಇಲ್ಲಿಗೆ ಭಗವಂತ ಹೇಳಿದ ಸಾರ ಏನಪ್ಪ ಅಂತಂದ್ರೆ, ಅರಿಯತಕ್ಕದ್ದನ್ನೆಲ್ಲ ಅರಿತುಕೊಂಡು ಪಡೆದು ತಕ್ಕೊಳ್ಳುತ್ತನ್ನೆಲ್ಲ ಪಡೆದುಕೊಂಡು ಸಂಸಾರ ಸುಖದ ಸುಖದಿಂದ ಪಾರಾಗಬೇಕು. ಅದನ್ನ ಸರ್ವ ಸಮತ್ವ ಬುದ್ಧಿ ಲೋಕೋಪಕಾರಿ ಅವನಿಗೋಸ್ಕರ ಮಾಡ್ಕೊಳ್ಳಲ್ಲ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಸುಖವಾಗಿರ್ಬೇಕು ಅಂತ ತನ್ನ ಜೀವನವನ್ನೇ ಗಂಧ ತೇದೋ ಹಾಗೆ ತೆತ್ತಾನೆ. ಎಲ್ರೂ ಹೀಗಾಗ್ಬಿಟ್ರೆ ಹೆಂಗಿರ್ಬೇಕು? ಅವಾಗ ಹೆಂಗಿರುತ್ತೆ? ರಾಮರಾಜ್ಯ. ಇಲ್ದಿದ್ರೆ ಹೆಂಗಿರುತ್ತೆ? ರಾವಣ ರಾಜ್ಯವಾಗಿರುತ್ತೆ ಅಂತ. ಇಲ್ಲಿ ಯಾರು ಕಿತ್ತಾಡಬೇಕಾಗಿಲ್ಲ. ನಿನ್ನಲ್ಲೂ ಅದೇ ಆತ್ಮ, ನನ್ನಲ್ಲೂ ಅದೇ ಆತ್ಮ. ನಿನ್ನಲ್ಲಿ ಏನಿದೆಯೋ ಆ ಕೃಷ್ಣ ಭಗವಂತನಲ್ಲಿ ಏನಿದೆಯೋ ನನ್ನಲ್ಲಿ ಮತ್ತೆ ಆ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ಒಂದೇ ತತ್ವ ಇರುತ್ತೆ. ಯಾರು ಕೀಳು ಮೇಲು ಇಲ್ಲವೇ ಇಲ್ಲ ಅಂತ ಹೇಳಿ ಕೊನೆಗೆ 50ನೇ ಚಾಪ್ಟರ್ನಲ್ಲಿ ಆತ್ಮತತ್ವ ಅನ್ನೋದನ್ನು ಹೇಳಿದರು. ಇದು ಮನಸ್ಸಿನ ಸ್ಥಿತಿ ಮೇಲೆ ನಿಂತಿರುತ್ತೆ. ಯಾರು ವಿಷಯಗಳಲ್ಲೇ ಆಸಕ್ತರಾಗಿರುತ್ತಾರೋ ಅವ್ರಿಗೆ ವಿಷಯಗಳು ವಿಷಯಿ ಅದರಲ್ಲಿ 2 ಥರ. ಸ್ಥೂಲ ವಿಷಯ ಸೂಕ್ಷ್ಮ ವಿಷಯಗಳಲ್ಲೇ ಆಸಕ್ತರಾಗಿರ್ತಾರೆ. ಯಾವುದೇ ಆಗಲಿ ಇದನ್ನ ಸಂಸಾರ ಅಂತ ಕರೀತಾರೆ. ಆದ್ದರಿಂದ ಆ ಮನಸ್ಸು ಹೊಸಲಿನಲ್ಲಿದ್ದಂಗೆ, ಬೇಕಾದರೆ ಹೊರಗಡೆಗೂ ಹೋಗುತ್ತೆ ವಿಷಯಗಳ ಕಡೆ. ನೀವು ಸ್ವಲ್ಪ ಅದನ್ನು ಸರಿಯಾಗಿ ಈ ಕಡೆ ವೇದಗಳ ಅಧ್ಯಯನ ಮಾಡೋದು ಈ ಕಡೆ ಬಂದರೆ ಅದು ಒಳಮುಖವಾಗಿ ಆತ್ಮನ್ ತಿಳ್ಕೊಳ್ಳೋದಕ್ಕೂ ಅದೇ ಕಾರಣ ಆಗುತ್ತೆ ಅಂತ ಕೂಡ ಹೇಳಿದ್ದಾಯಿತು. ಅದಕ್ಕೋಸ್ಕರ ನಾವು ಆದಷ್ಟು ಪ್ರಪಂಚದ ವಿಷಯಗಳಲ್ಲಿ ಆಸಕ್ತರಾಗೋದನ್ನು ಬಿಡಬೇಕು. ಅದನ್ನು ಬಿಡಬೇಕಾದ್ರೆ ಏನು ಮಾಡಬೇಕು? ಮೂರೊತ್ತಿ ವಿಚಾರನ ಕೇಳೋದು, ಮೆಲ್ಕು ಹಾಕೋದು, ಓದೋದು, ಬರೆಯೋದು, ಹೇಳೋದು, ಚರ್ಚೆ ಮಾಡೋದು, ಇವುಗಳು ಮಾಡಿದರೆ ನಮ್ಗೆ ಇದರಲ್ಲಿ ಆಸಕ್ತಿ ಮೂಡುತ್ತೆ ಅಂತ ಹೇಳ್ತಾರೆ. ಮತ್ತೇನಾಗುತ್ತೆ? ಈ ಮನಸ್ಸು ಶಾಸ್ತ್ರಾಚಾರ್ಯರ ಉಪದೇಶದಿಂದ ಆತ್ಮಚಿಂತನೆಗೆ ತಿರುಗಿಸ್ಕೊಂಡು ಆತ್ಮತತ್ವವನ್ನು ಕಾಣುವುದರಲ್ಲಿಯೇ ತತ್ಪರರಾಗ್ತಾರೆ. ಮತ್ತೆ ಈ ವಿಷಯಿಗಳಿಗೆ ಅಂದ್ರೆ ಪ್ರಪಂಚದ ವಿಷಯ ವಸ್ತುಗಳಲ್ಲೇ ಎಷ್ಟು ಆಸಕ್ತ ಪ್ರೀತಿ ಇರುತ್ತೋ ಅದರ 10-100 ಪಟ್ಟಷ್ಟು ಈ ಕಡೆ ಆಸಕ್ತಿ ಬಂದು ಬಿಡುತ್ತೆ. ಇದಾಗಬೇಕು. ಆತ್ಮನಲ್ಲಿ ಹೆಚ್ಚಿನ ಪ್ರೀತಿ ಆಯಿತು ಅಂತಂದ್ರೆ ಅವನು ಗೆಟಾನಾದ ಅಂತ ತಿಳ್ಕೋಬೇಕು. ಮತ್ತು ಇದರಲ್ಲಿ ಆನಂದ ಸಿಗುತ್ತೆ. ಕಾಸಕ್ತಕ್ಕಂಥ ಕಜ್ಜಾಯ ಅಂತಾರಲ್ಲ ಹಾಗೆ. ಆದ್ದರಿಂದ ಮೊದಲು ಇದು ಆನಂದ ಸಿಗದೇ ಇರಬಹುದು. ಮತ್ತು ಇದನ್ನು ಕೇಳ್ತಾ ಇವುಗಳಿಂದ ಸಿಗುತ್ತೆ. ತತ್ವಜ್ಞಾನ ಯಾರು ಉಂಟಾಗುತ್ತೋ ಇನ್ನು ಹೊಸದಾಗಿ ಅವ್ರು ಏನು ತಿಳ್ಕೋಬೇಕಾಗಿಲ್ಲ, ಮಾಡಬೇಕಾಗಿಲ್ಲ, ಪಡಿಬೇಕಾಗಿಲ್ಲ. ಯಾಕೆ ಅಂದರೆ ಕರ್ತೃತ್ವ ಭೋಕ್ತೃತ್ವವೇ ಇಲ್ಲ. ಮಾಡೋನು ಯಾರು? ಹಾಗಾಗುತ್ತೆ. ಮನಸ್ಸಿನಲ್ಲಿ ಯಾವ ಅಶಾಂತಿ ಇರೋಲ್ಲ. ಕಾಮ ಕ್ರೋಧ ಲೋಭ ಅರಿಷಡ್ ವರ್ಗಗಳು ಇರೋದಿಲ್ಲ. ಅದರಿಂದ ಆತ್ಮನೊಬ್ಬನೇ ಪರಮಾರ್ಥ ಅಂತ ಒಂದು ಜ್ಞಾನ ಬಂದಿರುತ್ತೆ. ಮತ್ತೆ ಈ ಪ್ರಪಂಚದಲ್ಲಿರೋ ವಿಷಯಗಳು ಅಸಾರವಾಗಿಬಿಡುತ್ತೆ. ಅದು ಮಾಯಕ ಕನಸಿನಂತೆ, ಹುಸಿ ತೋರಿಕೆ, ಗಂಧರ್ವ ನಗರದಂತೆ ಅಂತ ಸ್ಪಷ್ಟವಾಗಿ ನಮ್ಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಯಾರು ಜ್ಞಾನಿಗಳೋ ಅವರು ಕೃತಕೃತ್ಯರು. ಮತ್ತವರು ಮಾಡಿ ಪಡಿಬೇಕು, ಏನಿಲ್ಲ, ಸಾಕು ಬೇಕುಗಳ ಕಾಟ ಇರೋಲ್ಲ. ಮತ್ತೆ ಇದು ಯಾರಿಗೆ ಬೇಡ? ಯಾರು ಜ್ಞಾನಕ್ಕೆ ಪ್ರಯತ್ನ ಮಾಡ್ತಾರೋ ಅವ್ರಿಗೆಲ್ಲ ಈ ಜ್ಞಾನ ಸಿಗುತ್ತೆ ಅಂತ ಏನಿಲ್ಲ. ಆದರೆ ಜ್ಞಾನಕ್ಕೆ ಪ್ರಯತ್ನ ಮಾಡುವವರೇ ಬಹಳ ಕಡಿಮೆ. ಪ್ರಯತ್ನ ಮಾಡೋರಲ್ಲಿ ಈ ವಿಚಾರ ಬಂದು ಕೇಳೋರೇ ಕಡಿಮೆ. ಆ ಕೇಳೋರಲ್ಲಿ ಪ್ರಯತ್ನ ಮಾಡೋರು ಇನ್ನೂ ಕಡಿಮೆ. ಆ ಪ್ರಯತ್ನ ಮಾಡೋರಲ್ಲಿ ತತ್ವದಲ್ಲಿ ನಿಲ್ಲದು ಇನ್ನೂ ಕಡಿಮೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕಷ್ಟಿದ್ದೀರ ಯಾವನೋ ಒಬ್ಬನು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಬಟ್ ಹಾಗೆ ಅನ್ಕೊಂಡು ನಾವು ಬಿಡಪ್ಪ ನಮ್ಗಾಗುತ್ತೋ ಇಲ್ವೋ ಅಂತ ನಾವು ನೆಗ್ಲೆಕ್ಟ್ ಏನು ಮಾಡಬೇಕಾಗಿಲ್ಲ. ಇದು ಕಾಸಕ್ತಕ್ಕಂತೆ ಕಜ್ಜಾಯ. ಒಳ್ಳೆ ಸಂಸ್ಕಾರ ಬೆಳೆಸ್ಕೊಳ್ರಿ, ಅಷ್ಟಷ್ಟು ನಿಮ್ದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ಅನುಭವ ಬರ್ತಾ ಇದೆ. ಹಾಗೆ ಮತ್ತೆ ಇದನ್ನ ಇದು ರಹಸ್ಯ ವಿದ್ಯೆ, ಗುಹ್ಯತಮವಾದ ವಿದ್ಯೆ ಅಂತ ಹೇಳ್ತಾರೆ. ಇದು 7ನೇ ಅಧ್ಯಾಯ.
ಇವನ್ ಹಿಂದೆ ಕೂಡ ಹಂಗೆ ಹೇಳಿದ್ರು. ಇಲ್ಲಿ ಇದು ಸೀಕ್ರೆಟ್ ವಿದ್ಯೆ ಅಂತ ಅರ್ಥ ಅಲ್ಲ. ಮತ್ತೇನು, ಇದು ಯಾರಿಗ ಅಂತಃಕರಣ ಶುದ್ಧಿ ಆಗಿರುತ್ತೋ ಅವ್ರಿಗೆ ಮಾತ್ರ ತಿಳಿಯುತ್ತೆ, ಇಲ್ಲದಿದ್ರೆ ತಿಳಿಯಲ್ಲ. ನೋಡ್ರಿ, ದೇವತೆಗಳಿಂದ ಇಂದ್ರ, ರಾಕ್ಷಸರಿಂದ ವಿರೋಚನ ಇಬ್ರು ಹೋದ್ರು. ಬಟ್ ಇವನಿಗೆ ತಿಳಿತು, ಅವನಿಗೆ ತಿಳಿಯಲಿಲ್ಲ. ಯಾಕೆ ಅಂದ್ರೆ ಅಂತಃಕರಣದ ಶುದ್ಧತೆ ಮೇಲೆ ಅಷ್ಟೇ ಹೊರತು ಅವನಿಗದು ಸೀಕ್ರೆಟ್ ಆಗೋಯ್ತು ಅಷ್ಟೇ. ಹಾಗೆ ಇದು ಸೀಕ್ರೆಟ್ ವಿದ್ಯೆ ಅಂದ್ರೆ ಆ ಥರ ಅಲ್ಲ. ಏನು ಕಬ್ಬು ಪೆಟ್ಟಿಲಿಟ್ಟು ಬೀಗ ಹಾಕಿರ್ತಾರೆ ಏನಿಲ್ಲ. ಪ್ರತಿಯೊಬ್ಬರ ಸೊತ್ತು ಪ್ರತಿಯೊಬ್ಬರು ಅದು ಆಗಿದ್ದಾರೆ. ತಿಳ್ಕೊಂಡ್ರೆ ಲಾಭ, ತಿಳ್ಕೊಳ್ದೇ ಇದ್ರೆ ನಷ್ಟ. KGF ಮೇಲೆ ಚಿನ್ನದ ಗಣಿ ಮೇಲೆ ಓಡಾಡ್ತಾ ಇದ್ರು, ತಿಳ್ಕೊಂಡ್ಮೇಲೆ ಲಾಭ ಆಯ್ತು, ತಿಳ್ಕೊಳ್ದೇ ಇದ್ರೆ ಅವ್ರಿಗೆ ನಷ್ಟ. ಹಾಗೆ ಅಷ್ಟೇ. ಹಾಗ ಅಂತ ಹೇಳಿದ್ರು. ಇಲ್ಲಿಗೆ ಇವತ್ತಿಂದ ನಾನು ಬೇರೆ ಮಾಡಬೇಕು. 7ನೇ ಅಧ್ಯಾಯದಲ್ಲಿ 4ರಿಂದ ಮಾಡಬೇಕು. ಈಗ ಅದು ಮಾಡೋಣ. ಶ್ಲೋಕ ಯಾವುದು? ಭೂಮಿರಾಪೋ ನಲೋ ವಾಯು ಕಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿ ರಷ್ಪಧಾ ಅಪರೇಯ ಮಿತ್ಯಸ್ವ ಜ್ಞಾಂ ಪ್ರಕೃತಿಂ ವಿಧಿ ಮೇ ಪರಂ ಜೀವಭೂತಾಂ ಮಹಾಬಾಹೋ ಯಯೇದಂ ಬದ್ಧಾಯತೆ ಜಗತ್. 4-5ನೇ ಮಂತ್ರ. ಇಲ್ಲಿ ಈ ಕಪಿಲ ಸಾಂಖ್ಯರು ಹೇಳ್ತಾರೆ ನೋಡ್ರಿ, ಆ ಪ್ರಕ್ರಿಯೆ ಸ್ವಲ್ಪ ಬರುತ್ತಿದೆ, ಬಟ್ ಪೂರ್ತಿ ತಗೊಳ್ಳಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಇದು ಸೂತ್ರಭಾಷೆಯಲ್ಲಿ ಎಲ್ಲ ದರ್ಶನಕಾರರನ್ನು ಹೊಡೆದಾಕಿದ್ದಾರೆ, ಅಂದರೆ ಅವ್ರ ತಪ್ಪುಗಳನ್ನ ತೋರಿಸಿದ್ದಾರೆ. ಅದರಿಂದ ಎಲ್ಲ ದ್ವೈತ ಫಿಲಾಸಫಿ ಅವರಿವರು. ಬಟ್ ಇವರು ದ್ವೈತ ಅಂತ ಅವರೇನು ಹೇಳಲ್ಲ, ನಾವು ಅದ್ವೈತ ಅಂತಾನೆ ಹೇಳೋದು. ಇವರೆಲ್ಲರೂ ವೇದಗಳನ್ನ ಅಧ್ಯಯನ ಮಾಡಿದವರು, ವೇದಾಂಗಗಳನ್ನ ಓದ್ದವರು, ಸಂಸ್ಕೃತ್ ಬರೋರು. ನಾವು ವೇದವನ್ನು ಹೇಳ್ಕೊಡ್ತೀವಿ, ನಾವು ಮೋಕ್ಷವನ್ನು ತೋರಿಸ್ತೀವಿ ಅಂತ ಹೇಳೋರು ಮೀಸೆ ತಿರುಗಿಸ್ತಾರೆ. ಬಟ್ ಹೇಳೋದೆಲ್ಲ ತಪ್ಪು. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಶಂಕರಾಚಾರ್ಯರು, ಯಾರನ್ನೂ ಬಿಡೋದಿಲ್ಲ. ಹಾಗೆ ಮತ್ತೆ ಕಪಿಲ ಸಾಂಖ್ಯರಲ್ಲಿ ಈ ಕಪಿಲ ಸಾಂಖ್ಯರಲ್ಲಿ ಈ ಸತ್ವಗುಣ, ರಜಗುಣ, ತಮಗುಣ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಈ ಸೃಷ್ಟಿ ವಿಚಾರದಲ್ಲಿ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊತಾರೆ. ಈಗ ಪಾತಂಜಲಗಳಲ್ಲಿ ಏನು ಅಕ್ಸೆಪ್ಟ್ ಮಾಡ್ಕೊತಾರೆ ಯಾರಿಗಾದ್ರೂ ಗೊತ್ತಾ? ಪಾತಂಜಲಗಳಲ್ಲಿ ಎಷ್ಟನ್ನ ಶಂಕರಾಚಾರ್ಯರು ಓಕೆ ನಾವು ಅಡಾಪ್ಟ್ ಮಾಡ್ಕೊಂತೀವಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ? ಯಾರಾದ್ರೂ? ಜ್ಞಾನ ಧಾರಣ. ಏನದು ಅಂತ ಧ್ಯಾನ ಮಾಡ್ಬೇಕು, ಧಾರಣೆ ಮಾಡ್ಬೇಕು, ಸಮಾಧಿ ಅಂತ 6 ಏನೋ ಹೇಳ್ತಾರೆ ಸರ್. 6 ಹೇಳ್ತಾರೆ. ಒಟ್ಟು 8 ಹೇಳ್ತಾರೆ. ಆ 8ರಲ್ಲಿ ಕೊನೆಯದು 3 ಧಾರಣ, ಧ್ಯಾನ, ಸಮಾಧಿ. ಅದನ್ನು ಒಪ್ಪೋದಿಲ್ಲ. ಯಾಕೆ? ಕರ್ತೃತಂತ್ರ. ಅದರಲ್ಲಿ ಮನಸ್ಸಿರೋದಿಲ್ಲ. ಈ ಕೆರೆ ಇರುತ್ತೆ, ನೀರು ಒಣಗೋಗ್ಬಿಡುತ್ತೆ, ಕೆರೆ ಹಾಗೇ ಇರುತ್ತೆ. ಮತ್ತೇನಾಗುತ್ತೆ? ಮಳೆ ಬಂದ್ರೆ ತುಂಬಿಕೊಳ್ಳುತ್ತೆ. ಅವರು ಹೇಳೋದು ಹಾಗೆ. ಚಿತ್ತವೃತ್ತಿ ನಿರೋಧ. ಅವ್ರದ್ರಲ್ಲಿ ಮೋಕ್ಷ ಅಂತ ಏನು ಹೇಳೋಲ್ಲ. ಈ 8 ಸಾಧನಗಳನ್ನ ಮಾಡ್ಕೊಂಡು ಬಂದ್ರೆ ಅಷ್ಟಾಂಗ ಯೋಗ ಅಂತಾರೆ. ಅದಕ್ಕೋಸ್ಕರ ಚಿತ್ತದ ವೃತ್ತಿ, ಚಿತ್ತದಲ್ಲಿರುವಂಥ ವೃತ್ತಿಗಳು ಇರಲ್ಲ. ಚಿತ್ತ ಏನಾಗುತ್ತೆ? ಇರುತ್ತೆ. ಆ ಮನಸ್ಸಿರುತ್ತೆ. ಇದ್ರೆ ಮತ್ತೆ ವೃತ್ತಿಗಳು ಬಂದ್ರೆ ಏನ್ ಮಾಡ್ತೀರಾ? ಗೋವಿಂದ. ಹೇಗಿದೆ ನೋಡ್ರಿ. ಅದಕ್ಕೋಸ್ಕರ ನಿಮ್ದು ಇದು ಕರ್ತೃತಂತ್ರ ಸಾಧನೆ, ಇದು ನಾವು ಉಪಯೋಗಿಸ್ಕೊಂತೀವಿ. ಎಲ್ಲಿ? ಉಪಾಸನೆಗೆ. ಉಪಾಸನೆ ಕರ್ತೃತಂತ್ರ ಬೇಕು. ಧಾರಣ, ಧ್ಯಾನ, ಸಮಾಧಿ. ಹಾಗೆ ಅವರು ಧಾರಣದಲ್ಲಿ ಅದನ್ನೇ ಹೇಳ್ತಾರೆ. ಆಕಾಶವನ್ನು, ಸಮುದ್ರವನ್ನು ಭಾವನೆ ಮಾಡ್ತಾ ಇರ್ರಿ. ನಾವು ಮಾಡ್ತೀವಿ, ಮಾಡ್ರಿ ಅಂತೀವಿ. ಇಲ್ಲಿ ನೋಡ್ರಿ ಉಪಾಸನೆಗಳು ಬರುತ್ತಿಲ್ಲ, ಅವು ಒಪ್ಕೊಂತೀವಿ. ಬಟ್ ಇದರಿಂದ ನಿಮಗೆ ಜ್ಞಾನ ಆಗೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೊನೆಗೆ ಏನು ಅಕ್ಸೆಪ್ಟ್ ಮಾಡ್ಕೊತಾರೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಕ್ಸೆಪ್ಟೆಡ್. ಧ್ಯಾನ ಯೋಗದಲ್ಲಿ ಇವೆಲ್ಲ ಹೇಳ್ಬಿಟ್ರು. ಆಹಾರವನ್ನು ಹೇಳಿದ್ರು, ಯಮ ನಿಯಮಗಳನ್ನ ಹೇಳಿದ್ರು. ಯಮ ನಿಯಮಗಳು 13ನೇ ಅಧ್ಯಾಯದಲ್ಲೂ ಹೇಳ್ತಾರೆ. ಇವೆಲ್ಲ ಒಪ್ಕೊಂಡ್ಬಿಡ್ತೀವಿ ನಾವು. ಅವು ಬೇಕೇ ಬೇಕು, ಬೇಸ್ಮೆಂಟ್ ಇದ್ದಂಗೆ. ಅವರು ಅವೆಲ್ಲ ಹೇಳ್ತಾರೆ, ಕರೆಕ್ಟ್. ಆಮೇಲೆ ಯಮ ನಿಯಮ, ಆಸನ
ಸ್ಥಿರ ಸುಖಾಸನ, ನೀವು ಗಂಟೆಗಟ್ಟಲೆ ಕೂತ್ಕೊಂಡು ಒಂದೇ ಆಸನದಲ್ಲಿ ಈ ಸರಳ ರೀತಿಯಲ್ಲಿ ಕೂತ್ಕೋಬೇಕು. 6ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ, ಇಲ್ಲೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆಹಾರ ಮತ್ತೆ ಪ್ರಾಣಾಯಾಮ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂದ್ರೆ ಪ್ರತಿ ಆಹಾರ. ಇಂದ್ರಿಯಗಳನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಾಗ ಮನಸ್ಸಿನಲ್ಲಿ ಕುರುಕ್ಷೇತ್ರ ಶುರುವಾಗುತ್ತೆ. ಇವಾಗ ಇಂದ್ರಿಯಗಳು ಶಟ್ ಆಫ್, ಅಂದ್ರೆ ಈ ಜ್ಞಾನೇಂದ್ರಿಯಗಳು ಏನಿದೆಯೋ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಶಟ್ ಆಫ್. ಈಗ ಶುರುವಾಗುತ್ತೆ ನೋಡ್ರಿ ಕುರುಕ್ಷೇತ್ರ ಮನಸ್ಸಿನಲ್ಲಿ. ಅದನ್ನು ನಾವು ಶಟ್ ಆಫ್ ಮಾಡಬೇಕು. ಎಲ್ಲಿ ಹಾಗೆ ಇಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ, ಇಲ್ಲಿ ಸ್ವಲ್ಪ ಈ ಕಪಿಲ ಸಾಂಖ್ಯರು ಹೇಳೋ ಈ ಪ್ರಕ್ರಿಯೆಯನ್ನು ಸ್ವಲ್ಪ ತಗೊಂತಾರೆ. ಸ್ವಾಮಿಗಳು ಅಲ್ಲಲ್ಲಿ ಹೇಳ್ತಾರೆ. 2ನೇ ಅಧ್ಯಾಯದಲ್ಲೂ ಒಂದು ಸ್ವಲ್ಪ ಹೇಳಿದ್ದಾರೆ, ಇನ್ಯಾವುದು ಬೇರೆ ಅಧ್ಯಾಯಗಳಲ್ಲೂ ಬರುತ್ತೆ ಇವು. ಮತ್ತೆ 13ನೇ ಅಧ್ಯಾಯದಲ್ಲೂ ಕಪಿಲ ಸಾಂಖ್ಯದ ಹೇಳ್ತಾರೆ. ಅಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಹೇಳ್ತಾರೆ ಅಂತ ಇಲ್ಲೂ ಬರ್ತಾರೆ. ಆದ್ರಿಂದ ಇಲ್ಲಿ ಸ್ವಲ್ಪ ನಾವು ಅರ್ಥ ಮಾಡ್ಕೋಣ. ಏನಂತ, ಇಲ್ಲಿ 4ನೇ ಮಂತ್ರದಲ್ಲಿ ಭೂಮಿರಾವೋಹನಲೋ ವಾಯು ಕಂ ಮನೋ ಬುದ್ಧಿರೇವ ಅಹಂಕಾರಂ ಇತಿಯಂ ಮೇ ಭಿನ್ನ ಪ್ರಕೃತಿ ರಘವತ. ಇಲ್ಲಿ ಪ್ರಕೃತಿ ಬರುತ್ತೆ, ಅಹಂಕಾರ ಬರುತ್ತೆ, ಭೂಮಿ ಇವೆಲ್ಲ ಬರುತ್ತೆ, ಪಂಚಭೂತಗಳು ಬರುತ್ತೆ, ಇಲ್ಲಿ ವಾಯು, ಮನೋಬುದ್ಧಿಗಳು ಇವೆಲ್ಲ ಬರುತ್ತೆ. ಇವೆಲ್ಲ ಏನು ಅಂತಂದಾಗ ಇಲ್ಲಿ ಹೊರಗಡೆ ಪಂಚಭೂತಗಳು ಯಾವುದು? ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಫಸ್ಟ್ ಆಕಾಶ ಮೇಲ್ಗಡೆಯಿಂದ ಬಂದ್ರಿ. ಆಕಾಶ, ವಾಯು, ತೇಜಸ್ಸು, ಅಪ್ಪು, ಪೃಥ್ವಿ ಹೊರಗಡೆದು. ಇಲ್ಲಿ ಒಳಗಡೆದು ಮನಸ್ಸು, ಬುದ್ಧಿ, ಅಹಂಕಾರ. ಒಟ್ಟು 8 ಇವರು ಪ್ರಕೃತಿ ಅಂತ ಕರೀತಾರೆ. ಇಲ್ಲಿ ಪ್ರಕೃತಿ ಪುರುಷ, ಪ್ರಕೃತಿ ಅಂತಂದ್ರೆ ಹೆಣ್ಣು ಅಂತ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಂಗೆ ಇಟ್ಕೊಳ್ರಿ. ಆದ್ದರಿಂದಲೇ ಯಾರೋ ಒಬ್ರು ಹಾಸ್ಯವಾಗಿ ಹೇಳ್ತಾ ಇದ್ರು, ಏನಂತ, ಈ ಪ್ರಕೃತಿ ಅನಾದಿ ಅನಂತ, ಅದು ಮುದುಕಿ ಆಗ್ಬಿಟ್ಟಿದೆಯಂತೆ. ಪುರುಷ ಅಂದ್ರೆ ಯಾರು? ಅವನು ಯೌವನ. ಇನ್ನು ಯೌವನವಾಗಿರೋ ಈ ಪುರುಷನು ವಯಸ್ಸಾಗಿ ಮುದುಕಿಯಾಗಿರೋ ಈ ಪ್ರಕೃತಿಯ ಮಾಡ್ತಾ ಇರ್ತಾರೆ. ಹಾಗೆ ಆದ್ದರಿಂದ ಇಲ್ಲಿ ಇಷ್ಟನ್ನು ಸೇರಿ ಭಗವಂತನ ಪ್ರಕೃತಿ ಅಂತ ಕರೀತಾರೆ. ಒಟ್ಟು 8. ಹಾಗೆ ಈ 8 ವಿಧವಾಗಿರುತ್ತೆ, ಹೊರಗಡೆದು ಒಳಗಡೆದು ಅಂತ. ಇದರಲ್ಲಿ ಈ ಪ್ರಕೃತಿಯಲ್ಲಿ 2 ತರ. ಆ ಪ್ರಕೃತಿಯಲ್ಲಿ ಅಪರಾ ಪ್ರಕೃತಿ, ಪರಾ ಪ್ರಕೃತಿ ಅಂತ 2 ಇದೆ. ಈ ಅಪರ ಪ್ರಕೃತಿ ಅಂದ್ರೆ ಕೀಳು ಪ್ರಕೃತಿ, ಪರಾ ಪ್ರಕೃತಿ ಅಂದ್ರೆ ಹೆಚ್ಚಿನ ಪ್ರಕೃತಿ ಅಂತ. ಹಾಗೆ ಪರಾ ಪ್ರಕೃತಿ ಅಂದ್ರೆ ಆತ್ಮನೇ, ಅಪರ ಅಂತಂದ್ರೆ ಕೀಳ್ತರದ್ದು ಅಂತ ಹೇಳೋದು. ಈ ಉಪಾಸನೆಗಳಿಗೆಲ್ಲ ಅಪರ ಪ್ರಕೃತಿ ಉಪಯೋಗಿಸ್ಕೊಂತೀವಿ ಅಂತ. ಈಗ ಯಾವುದು ಜೀವರೂಪದಿಂದ ಇರುತ್ತೋ ಅದು ಅಪರ ಪ್ರಕೃತಿ. ಅಂದ್ರೆ ಉಪಾದಿಗಳು, ಎಕ್ಸ್ಟ್ರಾ ಫಿಟ್ಟಿಂಗು, ಜೀವ, ಪ್ರಾಣ ಇವೆಲ್ಲ ಏನ್ ಬೇಕಾದ್ರೆ ಅವ್ರು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಂಥವೆಲ್ಲ. ಪರಪ್ರಕೃತಿ ಅಂದ್ರೆ ಏನು? ಅದು ಪರಪ್ರಕೃತಿ ಅಂದ್ರೆ ಪರಮಾತ್ಮನಿಗೆ ಹೇಳೋದು, ಆತ್ಮನಿಗೆ ಹೇಳೋದು. ಇಷ್ಟು ತಿಳ್ಕೊಳ್ರಿ. ಆದ್ದರಿಂದ ಫಸ್ಟ್ ಎತ್ಕೊಂತಾನೆ ಈ ಪ್ರಕೃತಿ. ಮತ್ತೆ ಈ ಪ್ರಕೃತಿಗೆ ಇನ್ನೇನು ಹೇಳ್ತಾರೆ ಇವರು? ಈ ಪ್ರಕೃತಿ ಹೇಗೆ ಬಂತು ಅಂತಂದಿದ್ದಕ್ಕೆ ಇಲ್ಲಿ ತಿಳಿಸ್ತಾರೆ. ಅವ್ರ ಪ್ರಕಾರ ಈ ತತ್ವವನ್ನ ಅರ್ಥಕೊಂಡ್ರೆ ಇದೇ ಜ್ಞಾನ ಅಂತಾರ. ಈಗ ಈ ಪ್ರಕೃತಿಯ ಸ್ವರೂಪವನ್ನ ಸ್ವಲ್ಪ ವಿವರವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಕೃತಿ ಅನ್ನೋ ಮಾತು ಸಾಂಖ್ಯರಲ್ಲಿ ಪ್ರಧಾನ ಅಂತಾರೆ. ಮತ್ತೆ ಈ ಪ್ರಧಾನ ಅನಾತ್ಮವೇ, ಪ್ರಕೃತಿಯೂ ಅನಾತ್ಮವೇ. ಈ ಪ್ರಧಾನ ಅಂತ ಏನಿದೆ ನೋಡ್ರಿ, ಅದು ಅದರಿಂದ ಪ್ರಪಂಚ ಸೃಷ್ಟಿ ಆಯ್ತು. ಅದು ಹೆಂಗಿರುತ್ತದು? ಪ್ರಪಂಚ ಸೃಷ್ಟಿ ಆಗ್ಬೇಕಾದ್ರೆ ಮೊದಲು ಅದು ಬೀಜ ರೂಪದಲ್ಲಿರುತ್ತೆ, ಅವ್ಯಕ್ತ ರೂಪದಲ್ಲಿರುತ್ತೆ. ನಾವು ಗಾಢನಿದ್ರೆಯಲ್ಲಿ ಹೇಗೆ ಅವ್ಯಕ್ತ, ಬೀಜರೂಪ, ಮಾಯೆ ಹಿಂಗೆಲ್ಲ ಏನ್ ಕರಿತೀವೋ, ಶಕ್ತಿ ಯುಕ್ತಿ, ಇವರು ಆ ಪ್ರಧಾನವನ್ನ ಹಂಗೆ ಕರೀತಾರೆ. ಹಾಗೆ
ಆದ್ದರಿಂದ ಪ್ರಕೃತಿ ಅನ್ನೋ ಮಾತಿಗೆ ಸಾಂಖ್ಯರಲ್ಲಿ ಪ್ರಧಾನ ಅಂತ ಅರ್ಥ ಉಪಯೋಗಿಸ್ತಾರೆ. ಪ್ರಧಾನ ಅಂತಂದ್ರೆ ಏನು? ಯಾವುದರಲ್ಲಿ ಜಗತ್ತೆಲ್ಲವೂ ಬೀಜ ರೂಪವಾಗಿರುತ್ತೋ ಅದು. ಈ ಪ್ರಕೃತಿ ಪ್ರಪಂಚ ಹುಟ್ಟಕ್ ಮೊದಲು ಬೀಜ ರೂಪದಲ್ಲಿ ಇರುತ್ತಂತೆ. ಆ ಬೀಜ ರೂಪದಿಂದಲೇ ಇದು. ನಮ್ಗೆ ಇವ್ರಿಗೆ ಇಷ್ಟು ವ್ಯತ್ಯಾಸ. ಈಗ ನಮ್ಮಲ್ಲಿ ಏನು ಹೇಳ್ತೀವಿ? ಯಾರಾದ್ರೂ ಹೇಳ್ತೀರಾ? ನಮ್ಮಲ್ಲಿ ಏನು ಹೇಳ್ತೀವಿ? ಸೃಷ್ಟಿ ಆಗಕ್ಕೆ ಮೊದಲು ಹೆಂಗಾಗುತ್ತೆ ಅಂತ ಹೇಳ್ತೀವಿ? ಯಾರಾದ್ರೂ ಆತ್ಮ ಒಬ್ಬನೇ ಇದ್ದ, ಅವನು ಬಹು ಆಗ್ಬೇಕು ಅಂತ ಯೋಚನೆ ಮಾಡ್ದ. ಆಮೇಲೆ ಜೀವರೂಪದಿಂದ ಎಲ್ಲರಲ್ಲೂ ಅವನೇ ಹೊಳ ಹೊಕ್ಕಿದ್ದಾನೆ ಅಂತ. ಕರೆಕ್ಟು. ಗಾಢನಿದ್ರೆಯಲ್ಲಿ ಅವ್ಯಕ್ತ ರೂಪದಲ್ಲಿ, ಬೀಜ ರೂಪದಲ್ಲಿ, ಮಾಯೆ ರೂಪದಲ್ಲಿ, ಮತ್ತೆ ಈ ಥರ ಎಲ್ಲ ಹೇಳ್ತಾರೆ. ಶಕ್ತಿ ರೂಪದಲ್ಲಿ ಹಿಂಗೆಲ್ಲ ಹೇಳ್ತಾರೆ. ಅವನು ಅವ್ಯಕ್ತ ಗಾಢನಿದ್ರೆ. ನಮ್ಗೆ ಗಾಢನಿದ್ರೆ ಮತ್ತೆ ಸೃಷ್ಟಿ ಸ್ಥಿತಿ ಲಯ, ಹುಟ್ಟು ಬದಲಾವಣೆ, ಸಾವು ಎಲ್ಲವೂ ಒಂದೇ. ಮತ್ತೆ ಇವಕ್ಕೆಲ್ಲ ಒಂದೇ ಅರ್ಥ. ಬಟ್ ಇವನ್ನ ನಾವು ಶಾಸ್ತ್ರದಿಂದ ನಂಬ್ಕೋಬೇಕಂತಂದ್ರೆ ನಮ್ ಗಾಢನಿದ್ರೆ ಒಂದು ನೋಡ್ಕೊಳ್ರಿ. ಇವನ್ ಸಮಾಧಿ, ಮೂರ್ಛೆ ಎಲ್ಲ ಥರಲ್ಲೂ ಒಂದೇ. ನೀವು ಗಾಢನಿದ್ರೆ ನೋಡ್ಕೊಳ್ರಿ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವ್ಯಕ್ತ ಅನ್ನೋದು ಗಾಢನಿದ್ರೆ, ಮತ್ತೆ ಅದು ಬೀಜ ರೂಪದಲ್ಲಿ ಇರುತ್ತೆ. ಈಗ ಎದ್ದಿದ ತಕ್ಷಣ ಏನಾಗುತ್ತೆ? ಬದುಕಂತೆ ಪ್ರಪಂಚ ತೋರ್ಕೊಳ್ಳುತ್ತೆ. ಏನೇನು ತೋರ್ಕೊಂತಿಲ್ಲಿ? ನಾನು ಕಣ್ಣು ಬಿಟ್ಟಿದ ತಕ್ಷಣ ಏನೇನು ತೋರ್ಕೊಂತು? ಪ್ರಕೃತಿ, ಮತ್ತೆ ಈ ಪಂಚಭೂತಗಳಿಂದ ಆಗಿರುವಂತ ಈ ಶರೀರ, ಅಂದ್ರೆ ಒಳಗಡೆದು 19 ಮುಖಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಎಲ್ಲ ಬದುಕಂತ ಒಂದೇ ಸಾರಿ ತೋರ್ಕೊಳ್ಳುತ್ತೆ. ಹಾಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಸ್ಥೂಲ, ಸೂಕ್ಷ್ಮ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಇಲ್ಲಿ ವ್ಯಷ್ಟಿ ಸಮಷ್ಟಿ ಎಲ್ಲ ಒಟ್ಟಿಗೆ ಸೇರಿಸ್ಕೋಬೇಕು. ಅರ್ಥ ಆಯ್ತಾ? ಹೀಗೆ. ಆದ್ದರಿಂದ ಹೀಗೆ ಅಂತ ಹೇಳ್ತಾರೆ. ಮತ್ತೆ ಅದು ಸೃಷ್ಟಿಯ ಕಾಲದಲ್ಲಿ ಮೊದಲು ಬೀಜ ರೂಪದಲ್ಲಿ ಇರುತ್ತಲ್ಲ, ಯಾವುದೋ ಅವ್ರ ಪ್ರಕಾರ ಪ್ರಧಾನ. ಈಗ ಪ್ರಧಾನದಿಂದ ಸೃಷ್ಟಿ ಆಗುತ್ತೇನೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಧಾನದಿಂದ ಸೃಷ್ಟಿ ಆಗುತ್ತಾ? ಮತ್ತೆ ಯಾತ್ರಿಂದ ಸೃಷ್ಟಿ ಆಗುತ್ತೆ? ಹಲೋ, ಯಾರಾದ್ರು? ಹಲೋ, ಹಾ, ಸರಿ. ಪ್ರಧಾನದಿಂದ ಸೃಷ್ಟಿ ಆಗೋಲ್ಲ, ಅದು ಅನಾತ್ಮ. ಅನಾತ್ಮದಿಂದ ಚೇತನ ಅಚೇತನ ಸೃಷ್ಟಿ ಆಗುತ್ತೇನೋ? ಆಗುತ್ತೆ. ಅಷ್ಟು ಅರ್ಥ ಮಾಡ್ಕೊಳ್ರಿ ಸಾಕು. ಆದ್ದರಿಂದ ಇಲ್ಲಿ ಮತ್ತೆ ಅವ್ರು ಏನು ಹೇಳ್ತಾರೆ? ಈ ಬೀಜ ರೂಪದಿಂದ ಪ್ರಧಾನ ರೂಪದಲ್ಲಿ ಇರುತ್ತಲ್ಲ, ಅದು ಮಹತ್ವ, ಅಹಂಕಾರ, ತನ್ಮಾತ್ರೆಗಳು, ಪಂಚಭೂತಗಳು ಅಂತಾರೆ. ಇಲ್ಲಿ ತನ್ಮಾತ್ರೆಗಳು ಅಂದ್ರೆ ಮೀನಮ್ಮ, ನಿಮ್ಗೆ ಇದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಯಾಕೆಂತಂದ್ರೆ 24 ತತ್ವಗಳು, 25 ತತ್ವಗಳು ಅಂತ ಹೇಳಿ ನಿಮ್ಮ ಕಡೆಯವರು ನೀವು ಯಾವುದೋ ಭಗವದ್ಗೀತೆ ಕೊಟ್ಟಿದ್ರಲ್ಲ, ಅದರಲ್ಲಿ ಇವೆಲ್ಲ ತುಂಬಾ ಸರ್ಕಸ್ ಮಾಡ್ತಾರವರು. ಅವರು ಸೃಷ್ಟಿ ವಿಚಾರ ತಗೊಂಡು ಹೇಳಿದ್ದೆ ಗಂಟೆಗಟ್ಟಲೆ ಹೇಳ್ತಾರ. ಏನಮ್ಮ ಅಲ್ವಾ ನೀನಮ್ಮ? ನೀವೇನಾದ್ರೂ ಹೇಳ್ತೀರಾ? ಇಲ್ಲ ಸರ್, ನಂಗಷ್ಟು ಡೀಪ್ ಆಗಿ ಬರಲ್ಲ ಅಲ್ವಾ? ಓಕೆ. ಎನಿಹಾವ್, ಅವರು ಈ ಕಪಿಲ ಸಾಂಖ್ಯರ 24 ತತ್ವಗಳು, 25 ತತ್ವಗಳು ಪಂಚೀಕರಣ ಅಂತ ಕರೆದಿದ್ದೆ ತುಂಬಾ ಹೇಳ್ತಾರೆ. ನಮ್ಮಲ್ಲಿ ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದ್ರೂ ಹೇಳ್ತೀರಾ? ಹಲೋ ಕೃಷ್ಣವೇಣಿ, ಇದ್ದೀರಾ ನೀವು? ಇದ್ದೀನಿ ಸರ್. ಹೇಳಿ. ಸೃಷ್ಟಿನೇ ಆಗಿಲ್ಲ, ಮಾಯ ತೋರ್ತಾ ಇದೆ, ಅಧ್ಯಾರೋಪಕ್ಕೋಸ್ಕರ ಹೇಳ್ತಾರಲ್ಲ ಸರ್, ಸೃಷ್ಟಿ ಆಗಿಲ್ಲ. ಜೊತೆಗೆ ಈ ಉಪನಿಷತ್ತುಗಳಲ್ಲಿ ಸೃಷ್ಟಿಯ ವಿಚಾರವನ್ನ ಒಂದೊಂದು ಉಪನಿಷತ್ನಲ್ಲಿ ಒಂದೊಂದು ತರ ಹೇಳ್ತಾರೆ. ತೈತರಿ ಉಪನಿಷತ್ನಲ್ಲಿ ಪಂಚಭೂತಗಳಿಂದ ಆಯ್ತು ಅಂತಾರೆ. ಚಾಂದೋಗ್ಯ ಉಪನಿಷತ್ನಲ್ಲಿ 3ರಿಂದ ಆಯ್ತು ಅಂತಾರೆ. ಅಗ್ನಿ, ಜಲ, ಪೃಥ್ವಿ. ಯಾಕೆ ಒಂದೊಂದ್ ತರ ಹೇಳಿದ್ದಾರೆ ಅಂತಂದಾಗ, ಹುಚ್ಚ, ಸೃಷ್ಟಿ ಆಗಿರೋದು ಮುಖ್ಯ ಅಲ್ಲ ಕಣೋ, ನೀನೇನಾದ್ರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸ್ಬೇಕು, ಅದು ಮುಖ್ಯ. ಆದ್ದರಿಂದ ಇದಕ್ಕೆ ಬೆಲೆ ಕೊಡಬೇಡ. ಮತ್ತೆ ಈ ಸೃಷ್ಟಿ ವಿಚಾರ ತಿಳ್ಕೊಳ್ಳೋದ್ರಿಂದ ಯಾವ ಫಲನೂ ಇಲ್ಲ, ಯಾವ ಲಾಭನೂ ಇಲ್ಲ.
ಇನ್ನೂ ನೀನು ಇದನ್ನ ಕೂತ್ಕೊಂಡು ಇದನ್ನೇ ಸರ್ಕಸ್ ಮಾಡಕ್ ಹೋದ್ರೆ ನಿನ್ ಸಮಯನೂ ವ್ಯರ್ಥ, ಮತ್ತು ನಿನಗೆ ಇದರಿಂದ ರಾಮಾಯಣ ಆಗುತ್ತೆ ಅಂತ. ಈ ಕಪಿಲ ಸಾಂಖ್ಯರು ಅದನ್ನ ಇಟ್ಕೊಂಡು ಸರ್ಕಸ್ ಮಾಡಿದ್ದೆ ಅಷ್ಟೇ. ನಮ್ಮಲ್ಲಿ ತಗೊಂತೀವಿ, ಸ್ವಲ್ಪ ತಗೊಂಡು ಬಿಟ್ಬಿಡ್ತೀವಿ, ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂತೀವಿ. ಅದಕ್ಕೋಸ್ಕರ ಸ್ವಲ್ಪ ತಿಳ್ಕೊಡ್ರಿ ಸಾಕು. ನೀವು 2ನೇ ಅಧ್ಯಾಯ ಪರಮಾರ್ಥ ಚಿಂತಾಮಣಿ 2ನೇ ಪುಸ್ತಕ ತಗೊಂಡ್ರೆ ಅಲ್ಲಿ ದರ್ಶನಕಾರರದೆಲ್ಲ ತಗೊಂತಾರೆ. ಇದೆಲ್ಲ ಸ್ವಲ್ಪ ಹೇಳಿದ್ದಾರೆ, ಎಲ್ಲ ಕಡೆನೂ ಸ್ವಾಮಿಗಳು ಇದರಲ್ಲಿ ಸ್ವಲ್ಪ ಹೇಳಿದ್ದಾರೆ. ಈಗ ನೋಡ್ರಿ, ನಾವು ಇದಕ್ಕೆ ಇವಾಗಲೂ ಕೂಡ ನೆಕ್ಸ್ಟ್ ನಾನು ಬೆಳಿಗ್ಗೆ ಇದು ಮಾಡ್ತೇನಲ್ವ ನಿಮಗೆ, ಆವಾಗಲೂ ಕೂಡ ಇವ್ರದ್ದೇ ಬರುತ್ತೆ. ಯಾರ್ದು? ಗೌಡಪಾದರದು. ಮತ್ತೆ ಸಾರಿ ಗೌಡಪಾದರು ಹೇಳಿದ್ದಾರೆ, ಈ ಕಪಿಲ ಸಾಂಖ್ಯರದು ಮತ್ತು ವೈಶೇಷಿಕರದ್ದೇ ನಾಳೆ ಬರುತ್ತೆ ನೋಡ್ರಿ. ಯಾವುದ್ರಲ್ಲಿ? ಅದ್ವೈತ ಪ್ರಕರಣದಲ್ಲಿ ನಾಳೆ ಅದನ್ನೇ ಮಾಡೋಣ. ಇಲ್ಲೂ ನೀವು ನೋಡ್ಕೊಳ್ರಿ. ಅಲ್ಲಿ ಏನಾಯ್ತು, ತನ್ಮಾತ್ರೆಗಳು ಅವರು ರಾ ಮೆಟೀರಿಯಲ್ ಆಗಿದ್ದಾಗ ಅದನ್ನು ತನ್ಮಾತ್ರೆ ಅಂತ ಕರೀತಾರೆ. ರಾ ಮೆಟೀರಿಯಲ್ ಅದೇನಾಗುತ್ತೆ, ಮೊದಲು 50 ಡಿವೈಡ್ ಆಗುತ್ತೆ. ತನ್ಮಾತ್ರೆ ಅಂತಂದ್ರೆ ಅದು ಪಂಚಭೂತಗಳ ಆಗೋಕ್ ಮೊದಲು ಅದು ತಮ್ಮ ಸ್ವಸ್ಥ ಸ್ಥಾನದಲ್ಲಿ ಇದ್ದಾಗ ಅದನ್ನು ತನ್ಮಾತ್ರೆ ಆಸ್ ಇಟ್ ಈಸ್ ಇರುತ್ತೆ. ಅದೇನು ಮಾಡುತ್ತೆ, ಡಿವೈಡ್ ಆಗುತ್ತೆ. 50% 50%. ಆ 50% ಹಾಗೇ ಇರುತ್ತೆ. ಇನ್ನು 50%ನಲ್ಲಿ ಅದೆಷ್ಟೋ ಎಲ್ಲ ಥರಲ್ಲೂ ಸ್ವಲ್ಪ ಸೇರ್ತಾ ಬರುತ್ತೆ. ಹಾಗೆ ಇವಾಗ ಆಕಾಶ ತಗೊಂಡ್ರೆ ಡಿವೈಡ್ ಆಗಿ ಅದರಲ್ಲಿ 50% ಒಂದು ಕಡೆ, ಇನ್ನು 50% ಒಂದು ಕಡೆ. ಆ ಒಂದು 50%ನಲ್ಲಿ ಅದೇನೋ 1/8 ಅದೇನೇನೋ ತಗೊಂಡೆಲ್ಲ ಮಾಡ್ತಾರೆ. ತಲೆ ಗಿರ್ರಂತ ಬೇಕಾಗಿಲ್ಲ. ಇಲ್ಲಿ ಅದು ತನ್ಮಾತ್ರೆಗಳು ಅಂದರೆ ಏನು ಅಷ್ಟು ತಿಳ್ಕೊಳ್ರಿ ಸಾಕು. ಅದು ರಾ ಮೆಟೀರಿಯಲ್ಸ್. ಅದು ಬಿಫೋರ್ ಡಿವೈಡಿಂಗ್. ಅದು ಡಿವೈಡ್ ಆದಮೇಲೆ ಮತ್ತೆ ಇದು ಅದು ಎಲ್ಲ ಕಲಬೆರಕೆ ಹಾಕ್ಕೊಂಡು ಅದು ಪಂಚಭೂತಗಳಾಗುತ್ತೆ. ಏನು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಈ 5 ಅಂತ. ಆಮೇಲೆ ಅವು ಒಳಗಡೆ ಮನಸ್ಸು, ಬುದ್ಧಿ, ಅಹಂಕಾರ, ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಮತ್ತೆ ಇನ್ನೊಂದು ಏನು ಹೇಳ್ತಾರೆ, ಇವು ಪರಿಣಾಮವಾಗುತ್ತೆ ಅಂತಾರೆ. ಪರಿಣಾಮ ಆಗುತ್ತಂತೆ. ನಮ್ಮಲ್ಲಿ ಸೃಷ್ಟಿ ಹೆಂಗಾಗುತ್ತೆ ಪ್ರಶ್ನೆ ಕೇಳ್ತಾ ಇದ್ದೆ. ಇವರಲ್ಲಿ ಪರಿಣಾಮ ಅಂದರೆ ಏನು ಅಂದರೆ, ಹಾಲಾಗಿರೋದು ಹೊಡೆದೋಗ್ಬಿಟ್ಟು ಮೊಸರಾಗತ್ತೆ, ಹಾಗೆ ಅದನ್ನ ಪರಿಣಾಮ ಅಂತಾರೆ. ಹಾಗೆ ಬದಲಾವಣೆ ಆಗೋದು ಅಂತ. ಈಗ ಇವ್ರ ಪ್ರಕಾರ ಸೃಷ್ಟಿ ಪರಿಣಾಮ ಆಗುತ್ತಂತೆ. ಆ ಪ್ರಧಾನ ಅಂತ ಹೇಳೋದು ಅನಾತ್ಮ, ಅದು ಪರಿಣಾಮ ಆಗುತ್ತಂತೆ. ಅವ್ರನ್ನ ಪ್ರಶ್ನೆ ಕೇಳಬೇಕು, ಅಲ್ರಿ ಅನಾತ್ಮದಿಂದ ಅನಾತ್ಮ ಹುಟ್ಟಬಹುದು, ಚೇತನ ಹೆಂಗೆ ಹುಟ್ಟುತ್ತೆ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ನಮ್ಮನ್ನೇನಾದ್ರೂ ಅವ್ರ ಪ್ರಶ್ನೆ ಕೇಳಿದ್ರೆ, ಏನ್ರಿ ಚೇತನದಿಂದ ಅನಾತ್ಮ ಹೆಂಗ್ ಹುಟ್ಟುತ್ತೆ ಅಂತಂದ್ರೆ ಏನ್ ಕೊಡ್ತಿರೋ ಉತ್ತರ? ನಾನು ಪ್ರಶ್ನೆ ಉಗುರು ಕೂದಲು ಹುಟ್ಟುತ್ತೆ ಮುಗಿದೋಯ್ತು. ಅನುಭವ, ಒಂದು ಅನುಭವ ತೋರಿಸ್ತೀವಿ, ಮತ್ತೆ ಮಾತಾಡಂಗಿಲ್ಲ, ಸುಮ್ಮನೆ ಇರ್ಬೇಕು. ಹೆಂಗೆ ಸುಮ್ಮನೆ ಬಾಯ್ ಮುಚ್ಕೊಂಡ್ಬಿಡ್ತಾವ, ಹೆಂಗ್ ತಗೊಂಡ್ಬರ್ತಾರೆ ನೋಡಿ. ಅವನದಿಲ್ಲ. ಅದಕ್ಕೋಸ್ಕರ ನಿನ್ನ ಪ್ರಧಾನದಿಂದ, ಅದಕ್ಕೆ ಇವರಿಗೆ ಏನಂತಾರೆ ಅಂತಂದ್ರೆ ಇರೋದು ಹುಟ್ಟುತ್ತೆ ಅಂತ. ಅದಕ್ಕೋಸ್ಕರ ಇವರಿಗೆ ಸತ್ಯತ್ವವಾದಿಗಳು ಅಂತಾರೆ ಇವರಿಗೆ. ಈಗ ಇವರಿಬ್ಬರಿಗೂ ಪೈಪೋಟಿ, ಇವರು ಮತ್ತೆ ವೈಶೇಷಿಕರು ಅವರು ಸತ್ಯತ್ವವಾದಿಗಳಲ್ಲ. ಅವರು ಇರೋದು ಯಾಕ್ರಿ ಹುಟ್ಟುತ್ತೆ? ಅವ್ರ ತಲೆ ಇದೆಯೇನ್ರಿ? ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ಬೇಕೇನ್ರಿ? ಇರೋದು ಹುಟ್ಟುತ್ತೆ ಅಂದ್ರೆ ಯಾಕೆ ಹುಟ್ಟಬೇಕು? ಮತ್ ನಿಮ್ದೇನ್ರಿ? ಇಲ್ಲದ್ದು ಹುಟ್ಟುತ್ತೆ ಅಂತ ಅವನು. ಇವರಿಬ್ರು ಕಿತ್ತಾಡ್ತಾ ಇರ್ತಾರೆ, ಇಬ್ಬರದು ಸೇವೆ ಒಂದಲ್ಲ. ಆಮೇಲೆ ಈ ವೇದಾಂತಿಗಳು ಕೈ ಕಟ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ, ಮಾತಾಡ್ರಪ್ಪ ನೀವು ಕಿತ್ತಾಡ್ರ ಅಂತ. ಅಲ್ಲಿಗೆ ಇರೋದು ಹುಟ್ಟೋದಿಲ್ಲ, ಇಲ್ಲದೆ ಇರೋದು ಹುಟ್ಟೋದಿಲ್ಲ. ನೋಡ್ರಿ, ನೀವಿಬ್ಬರದಿಂದ ನಮಗೆ ರಿಸಲ್ಟ್ ಬಂತು, ಮತ್ತು ನಿಮ್ದೇನೋ ಅಂತ ಕೇಳ್ತಾರೆ. ನಮ್ದು ಇರೋದ್ರಿಂದನೇ ಹುಟ್ಟುತ್ತೆ ಅಂತ ಹೇಳ್ತೀವಿ. ಅವಾಗ ಈ ಕಪಿಲ್ ಸಾಂಖ್ಯರು ನಮ್ದೇ ಆಯ್ತಲ್ಲ ಅಂತಾರೆ. ಅದಕ್ಕೆ ಉತ್ತರ ಏನು ಯಾರಿಗಾದ್ರೂ ಗೊತ್ತಾ? ಮಾಯಾ ಸತ್ಕಾರ್ಯವಾದ. ಅಷ್ಟೇ, ಮಾಯಾ. ನಾವ್ ಹೇಳೋದು ಇವ್ರದ್ದು ಪರಿಣಾಮ ಬದಲಾವಣೆ ಆಗುತ್ತೆ ಅಂತಾರೆ, ನಮ್ದು ಮಾಯಾ ಸತ್ಕಾರ್ಯವಾದ. ಮಾಯಾ ಸತ್ಕಾರ್ಯವಾದ ಅಂದ್ರೆ ಏನು? ನಮ್ದೇನಾಗುತ್ತೆ? ಯಾವ್ದ್ರಿಂದಲೂ ಆತ್ಮನ ಯಾವ್ದ್ರಿಂದಲೂ ಹುಟ್ಟಿಲ್ಲ, ಅವರಿಂದಲೂ ಯಾವ್ದು ಹುಟ್ಟಿಲ್ಲ.
ಸೃಷ್ಟಿ ತೋರ್ತಾ ಇದೆ ಅಷ್ಟೇ ಅಂತ. ಹಗ್ಗ ಹಾವಾಗಿ ತೋರ್ತಾ ಇದೆ, ಚಿನ್ನ ಒಡವೆಗಳಾಗಿ ತೋರ್ತಾ ಇದೆ, ಅಂತೆ ಕಂತೆ ಹೇಗಿದೆ. ಅದಕ್ಕೋಸ್ಕರನೇ ಮಾಯಾ ಸತ್ಕಾರ್ಯವಾದ ಇರೋದು ಆತ್ಮ. ನೀವ್ ತಪ್ಪಾಗಿ ಅದನ್ನ ಪ್ರಪಂಚ ಅನ್ಕೊಂತೀರ. ಎರಡಿಲ್ಲ, ಇರೋದು ಹಗ್ಗವೇ ಹಾವಾಗಿ ತೋರ್ತಾ ಇದೆ. ಇದನ್ನ ಮಾಯೆ, ಕಲ್ಪನೆ ಅಂತೀವಿ ಅಲ್ವಾ. ಭ್ರಾಂತಿ, ವಿಕಲ್ಪ, ಹೆಂಗ್ ಬೇಕಾದ್ರೆ ಕಲ್ಪನೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಹಿಂಗೆ ತಿಳ್ಕೋಬೇಕು. ಆದ್ದರಿಂದ ಇದು ಪರಿಣಾಮವಾದಿ ಸಾಂಖ್ಯರ ಮತ. ಆದರೆ ಸಾಂಖ್ಯರ ಶಬ್ದವನ್ನೇ ವೇದಾಂತಿಗಳು ಬಳಸಿದ್ರು. ನಮ್ಮಲ್ಲಿ ಪ್ರಕೃತಿ ಅಂತಂದ್ರೆ ಈ ಅರ್ಥ ಆಗುವುದಿಲ್ಲ. ಮತ್ತೇನು ನಿಮ್ಮಲ್ಲಿ ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಸ್ವತಂತ್ರವಾಗಿರೋ ಒಂದು ತತ್ವವಲ್ಲ. ಮತ್ತೇನು? ಪರಮಾತ್ಮನ ಶಕ್ತಿ, ವಸ್ತುವಿನ ಶಕ್ತಿ. ವಸ್ತುವು ಬೇರೆ ಬೇರೆಯಲ್ಲ, ಪರಮಾತ್ಮನೇ ಅದಾಗಿ ತೋರ್ತಾ ಇದೆ. ಹಗ್ಗವೇ ಹಾವಾಗಿ ತೋರ್ತಾ ಇದೆ. ಪರಮಾತ್ಮನೇ ಕನಸಿನಲ್ಲಿ ಇಷ್ಟೆಲ್ಲ ಆಗಿ ತೋರ್ತಾನೆ. ಎದ್ಮೇಲೆ ಏನ್ ಮಾಡ್ತೀರಿ ನೀವು? ನೀವೇ ಹೊಡೆದಾಗ್ತೀರಿ. ಹೆಚ್ಚೆ ಬರೀ ಸುಳ್ಳು ಅಂತ ಅಷ್ಟೇ, ಮುಗಿದೋಯ್ತು. ಆದ್ರೆ ಯಾವುದರಿಂದ ಹೊಡೆದಾಗ್ತೀರೋ ಅದನ್ನ ಹೊಡೆದಾಕ್ರಿ ನೋಡಿ. ಹೊಡೆದಾಗ ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ಲಾಜಿಕ್ ಚೆನ್ನಾಗಿ ಮೆಲ್ಕ್ ಹಾಕ್ಬೇಕು, ಮನಸ್ಸಿನಲ್ಲಿ ಫಿಕ್ಸ್ ಆಗ್ಬೇಕಿದು. ಆದ್ದರಿಂದ ಅವರು ಪ್ರಕೃತಿ ಅನ್ನೋದಕ್ಕೂ ನಾವು ಅವರು ಪ್ರಕೃತಿ ಉಪಯೋಗಿಸ್ತಾರೆ, ನಾವು ಉಪಯೋಗಿಸ್ತೀವಿ. ವ್ಯತ್ಯಾಸ. ಮಾಯಾ ಸತ್ಕಾರ್ಯವಾದ, ಕನಸಿನಂತೆ, ಗಂಧರ್ವ ನಗರದಂತೆ ಅಂತ ಹೇಳ್ಬಿಡ್ತೀವಿ ಹಾಗೆ. ಆದ್ದರಿಂದ ಇಲ್ಲಿ 2 ದೃಷ್ಟಾಂತಗಳು ಕೊಡ್ತಾರೆ. ಹೇಗೆ? ಈ ಪರಮಾತ್ಮನ ಶಕ್ತಿ ಅಥವಾ ವಸ್ತುವಿನ ಶಕ್ತಿ, ವಸ್ತುವು ಬೇರೆ ಬೇರೆ ಎಲ್ಲ. ಬೆಂಕಿ ಸುಡೋ ಶಕ್ತಿ ಇದೆ, ಅದು ಬೆಂಕಿಗಿಂತ ಬೇರೆ ಆಗಿದೆಯೇನೋ? ಬೆಂಕಿ ಅಂತಂದ್ರು ಒಂದೇ, ಸುಡೋದು ಅಂದ್ರು ಒಂದೇ, ಕೆಂಪು ಅಂದ್ರು ಒಂದೇ, ಶಾಖ ಅಂತಂದ್ರು ಒಂದೇ, ಎಲ್ಲ ಒಂದೇ. ಹಾಗೆ ಹೇಳ್ತಾರಲ್ಲ, ಹಾಗೆ. ಆದ್ದರಿಂದ ಇಲ್ಲಿ ಪರಮಾತ್ಮನ ಶಕ್ತಿ ಅಂತಂದ್ರೆ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ, ಇದರಂತೆ ಬೇರೆಯಾಗಿಲ್ಲ. ಹಾಲಿಗೆ ಅದರ ಬಿಳುಪು, ಹಾಗೆ ಹಾಲಿಗೆ ಅದರ ಬಿಳುಪಿದೆಯಲ್ಲ, ಅದೇನು ಬೇರೆನ ಇಲ್ಲ, ಅದರ ಶಕ್ತಿಯಿಂದ ಕರ್ಕೋಬಹುದು ಅಷ್ಟೇ. ಸೊ ಅದಿಲ್ಲಪ್ಪ, ಹಾಲು ಬೆಳ್ಳು ತೋರುತ್ತೆ. ಹಾಲಿಗೂ ಅದರ ಬಿಳುಪಿಗೆ ಇರುವ ಸಂಬಂಧವು ಪರಮಾತ್ಮನಿಗೂ ಅವನ ಶಕ್ತಿಯಾದ ಮಾಯಿಗೆ ಇರುತ್ತದೆ. ಅದಕ್ಕೋಸ್ಕರ ಪೃಥ್ವಿ, ಅಪ್ಪು ಮುಂತಾದ ಆದಿ ಭೌತಿಕ ವಸ್ತುಗಳೆಲ್ಲವೂ ಈ ಮಾಯೆಯ ಕಾರ್ಯವೇ. ನಮ್ಮಲ್ಲಿ ಏನು ಹೇಳ್ತೀವಿ? ಗಾಢ ನಿದ್ರೆಯಲ್ಲಿ ಬೀಜ ರೂಪದಲ್ಲಿ ಅವ್ಯಕ್ತವಾಗಿ ಅದನ್ನ ಮಾಯೆ ಮತ್ತೆ ಶಕ್ತಿ ಮತ್ತೆ ಅದನ್ನ ಹಿಂಗೆಲ್ಲ ಕರಿತೀವಿ. ಅದೇ ಹೀಗೆ ತೋರ್ಕೊಂತ ಇದೆ ಅಷ್ಟೇ, ಪಂಚಭೂತಗಳಾಗಿ. ಈ ಮಾಯೆಯ ಕಾರ್ಯ ಈಗ ಏನು ತೋರ್ತಾ ಇದೆ, ಇದು ಕಾರ್ಯ. ಕಾರಣ ಏನು? ಪರಮಾತ್ಮ ಬೀಜ ರೂಪದಲ್ಲಿರದೆ ಬೀಜ ಕಾರಣ. ಪರಮಾತ್ಮನು ಎರಡಕ್ಕೂ ಆಧಾರ, ಅಸ್ತಿತ್ವ. ಆ ಬೀಜ ರೂಪದಲ್ಲಿರೋದಕ್ಕೂ ಕಾರಣ ಅವನೇ. ತೋರ್ಬೇಕಾದ್ರೆ ಇವನೇ ಹಿಂದೆಗಡೆ ಇರೋದು. ಈ ಕಾರ್ಯಕ್ಕೂ ಕೂಡ ಇವನೇ ಹಿಂದೆಗಡೆ ಇರೋದು. ಇಲ್ದಿದ್ರೆ ಯಾವುದು ತೋರಲ್ಲ ಅಷ್ಟೇ. ಅಲ್ಲಿಗೆ ನಾವು ಬಿಡಿಸೋ ಇದನ್ನು ಅನಾತ್ಮಕ್ಕೆ ಹಾಕ್ಬಿಡ್ಬೇಕು. ಕಾರ್ಯ ಕಾರಣ, ಸ್ಥೂಲ ಸೂಕ್ಷ್ಮ, ಹೀಗೆ. ಓಕೆ, ಅಲ್ಲಿಗೆ ಹೊರಗಿನ ಪಂಚಭೂತಗಳು, ತನ್ಮಾತ್ರೆಗಳು, ನೀವೇನ್ ಬೇಕಾದ್ರೂ ಹೇಳಿ. ಒಳಗಿಂದ ಏನು? 19. ಬಟ್ ಈ 3 ತಗೊಂಡಿದ್ದಾರೆ: ಮನಸ್ಸು, ಬುದ್ಧಿ, ಅಹಂಕಾರ. ಇವು ಪರಮಾತ್ಮನ ಶಕ್ತಿಯ ವಿಲಾಸ. ಆದ್ದರಿಂದ ಎಲ್ಲವೂ ಪರಮಾತ್ಮನೇ ಅನ್ನೋದು ತತ್ವಜ್ಞಾನದ ಚಿಂತನೆ. ಅಲ್ಲಿಗೆ ಇಲ್ಲಿವರೆಗೂ ಏನು ಹೇಳಿದೆ? ಪರಾಪ್ರಕೃತಿ ಅಂತ ಹೇಳಿದ್ರು. ಇದು ಅಪರ ಪ್ರಕೃತಿ ಹೇಳೋದು. ಅಪರ ಪ್ರಕೃತಿ ಇದೇನಿದು? ಅಪರ ಪ್ರಕೃತಿ ಅನ್ನೋದು ಕೆಳಮಟ್ಟದ್ದು ಜಡರೂಪವಾಗಿರೋ ಪ್ರಪಂಚವಾಗಿ ತೋರ್ತಾ ಇದೆ.
ಇನ್ನು ಇದಕ್ಕಿಂತ ಬೇರೆಯಾಗಿದೆ, ಇದು ಕೆಳಗಿನ ಮಟ್ಟದ್ದು, ಕಡಿಮೆದು, ಇದಕ್ಕಿಂತ ಹೆಚ್ಚಿನ ಒಂದು ಉಂಟಾ ಅಂತಂದ್ರೆ ಯಾಕಿಲ್ಲ? ಅದು ಪರ ಪ್ರಕೃತಿ. ಅದಕ್ಕೆ ಅಪರ ಅಂತ ಕರೀತಾರೆ, ಸಾರಿ, ಅದಕ್ಕೆ ಬೇರೆಯಾಗಿರುವ ಪರ ಪ್ರಕೃತಿ ಅಂತ ಉಂಟು ಅಂತ ಹೇಳಿ ಅದಕ್ಕೆ ಅದನ್ನೇನಂತ ಕರೀತಾರೆ? ಅದು ಚೈತನ್ಯವಾಗಿರುತ್ತೆ ಅಂತಾನು ಹೇಳ್ತಾರೆ. ಆದ್ದರಿಂದ ಈ ಚೈತನ್ಯದ ವಶದಲ್ಲಿ ಅಚೇತನ ಈ ಜಡ ವಸ್ತುಗಳು ಇರುತ್ತೆ. ಅದಕ್ಕೋಸ್ಕರ ಆ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೆ ಈ ಭೂತಗಳು ಅಂತ ಏನೇನು ಹೇಳ್ತೀವೋ ಅಂದ್ರೆ ಎಲ್ಲರಲ್ಲೂ ಆ ಪರಮಾತ್ಮನೇ ಹಾಸು ಹೋಗ್ತಾಗಿದ್ದಾನೆ. ಅವನು ಈಕ್ವಲ್ ಆಗಿದ್ದಾನೆ. ಅದಕ್ಕೆ ಅವನು ಸಮತ್ವಂ, ಅವನು ಸಮವಾಗಿರ್ತಾನೆ. ಅವನು ಬ್ರಹ್ಮನಿಂದ ಸ್ತಂಭದವರೆಗೂ, ಸ್ತಂಭ ಅಂದ್ರೆ ಗಿಡಗಳು, ಬಳ್ಳಿ, ಹುಲ್ಲಿನ ಕಡ್ಡಿ, ಅಲ್ಲಿ ಈವನ್ ಅಲ್ಲಿಗೇನಾಯ್ತು, ಚೇತನ ಅಚೇತನ, ಆಮೇಲೆ ಚರ ಅಚರ, ಎಲ್ಲತ್ರಲ್ಲೂ ಈಕ್ವಲ್ ಆಗಿದ್ದಾನೆ. ಅದು ಚೆನ್ನಾಗಿ ಅರ್ಥ ಮಾಡ್ತಾನೆ. ಅಲ್ಲಿಗೇನಾಯ್ತು, ಅವನು ಕಾರಣ ಅಲ್ಲ, ಅವನು ಕಾರ್ಯ ಕಾರಣವನ್ನ ಮೀರಿರ್ತಾನೆ. ಒಂದರ್ಥದಲ್ಲಿ ಕಾರಣ ಅಂತ ಕರಿಬೇಕು. ಆ ಕಾರಣವೇ ಇಲ್ಲಿ ಘಡನಿದ್ರೆಯಲ್ಲಿರೋ ಕಾರಣಕ್ಕೂ ಎಚ್ಚರ ದೃಶ್ಯ ಪ್ರಪಂಚದಲ್ಲಿರುವ ಕಾರ್ಯಕ್ಕೂ ಎಲ್ಲತ್ತಿಕ್ಕೂ ಅವನು ಅಸ್ತಿತ್ವ, ಕಾರಣ ಅಂತ ಸುಮ್ಮನೆ ಕರೀತಾರೆ. ಹಾಗೆ ಕೊನೆಗೆ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಏನದು? ಸೂರ್ಯ ಒಬ್ಬನೇ ಇರೋದು, ಅವನಿಂದ ಕಿರಣಗಳು ಎಷ್ಟೊಂದು ಬರುತ್ತೆ ನೋಡ್ರಿ. ಎಲ್ಲ ದಿಕ್ಕುಗಳಿಗೂ ಸೂರ್ಯನ ಬೆಳಕು, ಕಿರಣಗಳು ಹಬ್ತಾ ಇರುತ್ತೆ. ಹಾಗೆ ಪರಮಾತ್ಮನ ಒಬ್ಬನೇ ಇರೋದು, ಎಲ್ಲ ಕಡೆ ತುಂಬಿರ್ತಾನ, ಸರ್ವವ್ಯಾಪಿ, ಸರ್ವಜ್ಞ, ಎಲ್ಲರಲ್ಲೂ ಹಾಗೆ ಇರ್ತಾನೆ, ಸರ್ವಶಕ್ತಿವಂತ ಅಂತ ಹೇಳ್ತಾರಲ್ಲ ಹಾಗೆ. ಚೇತನವು ಅಚೇತನಕ್ಕಿಂತ ಹೆಚ್ಚೆಂಬುದನ್ನು ತಿಳಿಸೋದಿಕ್ಕೆ ಇಲ್ಲಿ ಚೇತನ ಅಚೇತನ ಎರಡೂ ಪರಮಾತ್ಮನ ಅಂಶವೇ, ಅಥವಾ ಪರಮಾತ್ಮನೇ ಹೀಗೆ ತೋರ್ತಾ ಇದೆ. ಇಲ್ಲಿ ಚೇತನ ದೊಡ್ಡ, ಅಚೇತನ ದೊಡ್ಡ ಅನ್ನೋದಕ್ಕೆ ಒಂದು ದೃಷ್ಟಾಂತ, ವಿವೇಕಾನಂದರದು ದೃಷ್ಟಾಂತ ಕೊಡ್ತಾರೆ. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಒಂದು ರೈಲ್ ಹೋಗ್ತಾ ಇದೆ, ರೈಲ್ ಏನು ಸ್ಪೀಡಾಗಿ ಹೋಗ್ತಾ ಇದೆ ನೋಡ್ರಿ ರೈಲ್. ಅದರ ಪಕ್ಕದಲ್ಲಿ ಒಂದೇ ಒಂದು ಇರುವೆ ಹೋಗ್ತಾ ಇದೆ. ಇದು ಎಲ್ಲರಲ್ಲಿ ಯಾವ್ದು ಗ್ರೇಟ್ ಅಂತ ಪ್ರಶ್ನೆ ಕೇಳೋದು. ಏನಮ್ಮ ಮೀನಮ್ಮ, ಪ್ರತಿಭಾ, ಯಾವ್ದು ಗ್ರೇಟ್? ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತೀರಿ ನೀವು? ರೈಲು ಏನ್ ಸ್ಪೀಡ್ ಹೋಗ್ತಾ ಇದೆ ಗೊತ್ತಾ? 100 ಮೈಲ್ಸ್ ಪರ್ 100 ಮೈಲಿ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಇರುವೆ ಎಷ್ಟು ಹೋಗುತ್ತೆ? ಯಾವ್ದು? ಇರುವೆನೇ ದೊಡ್ಡದು ಸರ್. ಚೈತನ್ಯ, ಚೈತನ್ಯ ಸ್ವರೂಪ ಅಲ್ಲಮ್ಮ. ರೈಲ್ ಯಾಕಿಲ್ಲ? ಅದೇನ್ 100 ಮೈಲಿ ಸ್ಪೀಡ್ ನಲ್ಲಿ ಹೋಗ್ತಾ ಇದೆಯಲ್ಲ, ಜಡ. ಅದು ಜಡ, ಅದ್ರಲ್ಲಿ ಏನು ಇಲ್ವಲ್ಲ. ಇದು ಚೈತನ್ಯ ಸ್ವರೂಪ ಇಲ್ಲ ಅದರಲ್ಲಿ. ಇರುವೆನಲ್ಲಿ ಇದೆ. ಅದಕ್ಕೆ ಇರುವೆಗೆ ಹೆಚ್ಚು ಬೆಲೆ ಐತಿ. ನಾವು ಬೇರೆಯವ್ರು ಯಾರನ್ನಾದ್ರೂ ಕೇಳಿದ್ರೆ ರೈಲ್ಗೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತೀವಿ. ದಡ್ಡ, ಬರೀ ರೈಲು ಓಡಿಸ್ಬೇಕು. ನೀನು ಓಡಿಸ್ತೀಯಾ? ಡ್ರೈವರ್ ಇಲ್ಲ, ಕೆಳಗೆ ಕೇಳಿಸ್ಬಿಡ್ತೀನಿ, ಓಡಿಸ್ ನೋಡ. ಇರುವೆ ನೀವು ಗಿಡ, ಯಾರಿಗೆ ಎಷ್ಟು ಬೆಲೆ? ಹಾಗೆಯೇ ಆ ರೈಲ್ನಲ್ಲಿ ಒಬ್ಬ ಡ್ರೈವರ್ ಇರ್ತಾನೆ, ಅವನು ಚೇತನ. ಹೇಗಿದೆ? ಆದ್ದರಿಂದ ಈಗ ನಾವು ಲೆಕ್ಕ ಹಾಕೋಬೇಕು. ಸೊ ನಮ್ಗೆ ಇದು ಅರ್ಥ ಆಗೋದಕ್ಕೆ, ಚೇತನ ಅಚೇತನ ಅರ್ಥ ಆಗೋದಕ್ಕೆ ಇದು ಸ್ವಾಮಿಗಳಿಗೆ ದೃಷ್ಟಾಂತ ಕೊಟ್ಟಿದ್ದಾರೆ. ಹೀಗೆ ಕೆಲವುದು ವಿವೇಕಾನಂದರದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೆ ಹೇಳಿರ್ತಾರೆ. ಆದ್ದರಿಂದ ಈ ಅಚೇತನವಾಗಿರೋ ಇವುಗಳಲ್ಲೆಲ್ಲ
ಚೈತನ್ಯ ಶಕ್ತಿ ಇರುತ್ತೆ, ನಾವು ಅದಕ್ಕೆ ಬೆಲೆ ಕೊಡಬೇಕು. ಹಾಗೆ ಈಗ ಇದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಕೇಳ್ತೀನಿ. ಒಂದು ಶವ ಇದೆ, ಈಗ ಶವದಲ್ಲಿ ಆತ್ಮ ಇದ್ದಾನ ಇಲ್ವಾ? ಏನಮ್ಮ ಮೀನಮ್ಮ, ಶವದಲ್ಲಿ ಶವ ಸತ್ತೋಗ್ಬಿಟ್ಟಿದ್ದಾನೆ, ಉಸಿರಾಡ್ತಾ ಇಲ್ಲ, ಏನೇ ಇಲ್ಲ, ಆತ್ಮ ಇದ್ದಾನ ಇಲ್ಲಮ್ಮ? ಇಲ್ಲ ಸರ್. ಆತ್ಮ ಇಲ್ಲ. ಆದ್ರೆ ಸರ್ವವ್ಯಾಪಿಯಾದ ಆತ್ಮ ಎಲ್ಲಾ ಕಡೆ ಇರ್ತಾನೆ. ಆ ದೇಹದಲ್ಲಿ ಚೈತನ್ಯ ಇಲ್ದಲೆ ಇರೋದ್ರಿಂದ ಅದಕ್ಕೆ ಆತ್ಮ ಇಲ್ಲ ಅಂತ ಹೇಳ್ತಾರೆ. ಈಗ ಬದುಕಿದ್ದಾಗ ಆತ್ಮ ಇದ್ನಾ? ಹ್ಞೂ ಸರ್, ಆತ್ಮ ಚೈತನ್ಯ ಇದ್ದೇ ಇರುತ್ತೆ ಅದು. ಸತ್ತಾಗಿರಲ್ಲ. ಸರ್. ಅಲ್ಲಿಗೆ ನಿಮ್ಮ ಚೈತನ್ಯ ಸರ್ವವ್ಯಾಪಿ ಅನ್ನೋದು ಕಿತ್ಕೊಂಡು ಹೋಯ್ತು. ಪ್ರಾಣ ಇರಲ್ವಲ್ಲ ಸರ್ ಅದಕ್ಕೆ. ಅದು ಹೇಳಿ, ನೀವು ಪ್ರಾಣ ಇಲ್ಲ ಅಂತ ಹೇಳ್ರಿ, ಚೈತನ್ಯ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಹೆಂಗಿದೆ ನೋಡ್ರಿ, ಎಷ್ಟು ಸೂಕ್ಷ್ಮವಾಗಿದೆ. ನಾವೆಷ್ಟೇ ವಿಚಾರ ಕೇಳಿದ್ರು ಈ ಸೂಕ್ಷ್ಮವನ್ನು ಬಿಡಿಸ್ಕೋಬೇಕು. ನಾನು ಎಲ್ಲರನ್ನೂ ಕೇಳೋದು ಹೀಗೆ, ಇದು ಕೇಳಿದ್ರೆ ಎಂಥ ವೇದಾಂತಿಗಳು ಟೋಪಿ ಬೀಳ್ತಾರೆ. ಅಲ್ರಿ, ಶಬ್ದದಲ್ಲಿ ಚೈತನ್ಯ ಎಲ್ಲಿದೆ, ಆತ್ಮ ಎಲ್ಲಿದೆ? ಇಲ್ಲ ಅಂತಾರೆ. ಅದಕ್ಕೆ ನಮ್ಮಲ್ಲೂ ಕೂಡ ಕೇಳೋದೇನು, ಈಗ ಎದುರುಗಡೆ ಶವ ಇಟ್ಕೊಂಡಿದ್ವಿ, ಗುಂಡಕಲ್ ಥರ ಇದೆ. ಬಂದವರೆಲ್ಲ ಕೇಳ್ತಾರೆ, ಯಾವಾಗ ಹೋದ್ರು, ನಿನ್ನೆ ಹೋದ್ರು. ಈಗ ಇದ್ಯಾವುದು ಎದುರುಗಡೆ ಗುಂಡಕಲ್ ಥರ ಇರೋದು? ಹೋಗಿದ್ಯಾರು? ಕೆಲವರು ಪ್ರಾಣ ಯಾವಾಗ ಹೋಯ್ತು ಅಂತಾನು ಕೇಳ್ತಾರೆ, ಇನ್ನು ಕೆಲವರು ಜೀವ ಯಾವಾಗ ಹೋಯ್ತು ಅಂತಾನು ಕೇಳ್ತಾರೆ. ಹಿಂಗೆಲ್ಲ ಇರುತ್ತೆ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆತ್ಮ ಬರೋದಲ್ಲ, ಹೋಗೋದಿಲ್ಲ. ಈಗ ನೀವೇನಾದರೂ ಈ ಶವದಲ್ಲಿ ಆತ್ಮ ಇಲ್ಲ ಅಂದ್ಬಿಟ್ರೆ, ಬ್ರಹ್ಮನಿಂದ ಸ್ತಂಭದವರೆಗೂ ಪರಮಾತ್ಮನು ಎಲ್ಲತ್ರಲ್ಲೂ ಒಂದೇ ಸಮನಾಗಿದ್ದಾನೆ ಅನ್ನೋದಕ್ಕೆ ಏನು ಮಾಡ್ತೀರಾ? ಕಲ್ಲಿನಲ್ಲೂ ಇದ್ದಾನೆ, ಗಿಡದಲ್ಲೂ ಇದ್ದಾನೆ, ಪ್ರಾಣಿಗಳಲ್ಲೂ ಇದ್ದಾನೆ, ಮನುಷ್ಯರಲ್ಲೂ ಇದ್ದಾನೆ, ದೇವತೆಗಳಲ್ಲಿದ್ದಾನೆ, ಬ್ರಹ್ಮನಲ್ಲಿದ್ದಾನೆ, ಮತ್ತೆ ಈ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿದ್ದಾನೆ, ಅಷ್ಟೇ ಇದ್ದಾನೆ. ಹೆಂಗ್ ಮಾಡ್ತೀರಾ? ಕಲ್ಲಿನಲ್ಲಿ ಏನು ಮಾಡ್ತೀರಾ? ಕಲ್ಲಿನಲ್ಲಿ ಇಲ್ವಾ? ಏನಮ್ಮ ಮೀನಮ್ಮ, ಕಲ್ಲಿನಲ್ಲಿ ಇವಾಗ ಆತ್ಮ ಇಲ್ವಾ? ಇದೆ ಸರ್. ಹಂಗ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಿಮ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ, ನೀವು ಅರ್ಥ ಮನಸ್ಸಿನಲ್ಲಿ ಯೋಚನೆ ಮಾಡ್ರಿ. ಅರ್ಥ ಆಗದೆ ಇದ್ರೆ ನಾನು ಕೇಳ್ರಿ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೋಬೇಕು. ಈಗ ಹಾಗಾದ್ರೆ ಮತ್ತೆ ಯಾಕೆ ಮಾತಾಡೋದಿಲ್ಲ ಅದು ಕೇಳ್ರಿ ಬೇಕಾದ್ರೆ. ಈಗ ಕಲ್ಲಿನಲ್ಲೂ ಚೈತನ್ಯ ಇದೆ. ಕಲ್ಲಿಗಿಂತ ಸ್ವಲ್ಪ ಈ ಕಡೆ ಬಂದ್ರೆ ಅದು ಗಿಡ, ಉಸಿರಾಡುತ್ತೆ, ಹುಟ್ಟುತ್ತೆ, ಬದಲಾವಣೆ ಆಗುತ್ತೆ, ಸಾಯುತ್ತೆ. ಆದರೆ ಅದು ಚಲಿಸೋದಿಲ್ಲ, ಬಟ್ ಬೆಳೆಯುತ್ತೆ, ಎಲ್ಲ ಮಾಡುತ್ತೆ. ಅದರಲ್ಲೂ ಎಲ್ಲ ಉಂಟು, ಆಹಾರ ಮಾಡೋದು, ಉಸಿರಾಡೋದು ಎಲ್ಲ ಉಂಟು, ಅದಕ್ಕೂ ಪ್ರಾಣ ಉಂಟು. ಈಗ ಅದರಲ್ಲಿ ಚೈತನ್ಯ ಇದೆಯಾ ಇಲ್ವಾ? ಇದೆ. ಕಲ್ಲಿನಲ್ಲಿದೆ, ಅನಾತ್ಮದಲ್ಲಿದೆ, ಗಿಡದಲ್ಲಿದೆ, ಪ್ರಾಣಿಗಳಲ್ಲಿಲ್ವಾ? ಇದೆ. ಮನುಷ್ಯರಲ್ಲಿಲ್ವಾ? ಇದೆ. ಎಷ್ಟಿದೆ? ಈಕ್ವಲ್ ಆಗಿ. ಕಲ್ಲಿನಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ. ಆದ್ದರಿಂದ ಹಾಗಾದರೆ ಕಲ್ಲಿಗೂ ಗಿಡಕ್ಕೂ ವ್ಯತ್ಯಾಸ ಏನಾಯಿತು? ಕಲ್ಲಿನಲ್ಲಿ ಉಸಿರಾಡೋದಿಲ್ಲ. ಈ ಗಿಡ ಬಳ್ಳಿ ಮರ ಏನ್ ಬೇಕಾದ್ರೂ ಹೇಳಿ ಉಸಿರಾಡುತ್ತೆ. ಅಲ್ಲಿಗೆ ಪ್ರಾಣ ಇದೆ ಅಂತಾಯ್ತು. ಅದರಲ್ಲಿ ಆ ಪ್ರಾಣ ಅನ್ನೋದು ಆತ್ಮನ ಅನಾತ್ಮನ? ಏನಮ್ಮ ಮೀನಮ್ಮ? ಏನಮ್ಮ? ಅನಾತ್ಮ ಆಯ್ತು. ಅದು ಒಂದು ಇನ್ಸ್ಟ್ರೂಮೆಂಟು. ನಿಮ್ಗೆ 19 ಮುಖಗಳಿದ್ದಂಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಹೇಗಿದೆಯೋ ಅದು ಒಂದು ಇನ್ಸ್ಟ್ರೂಮೆಂಟು. ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ ಅಂದ್ರೆ ಕೆಲಸ ಮಾಡೋಲ್ಲ ಅಷ್ಟೇ. ಈಗ ನಿಮ್ಮ ಮೊಬೈಲ್ನಲ್ಲಿ ಪಾರ್ಟ್ಸ್ಗಳು ಯಾವ್ಯಾವ್ದು ಬೇಕಾದರೂ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಕೇಳೋದು ಕಡಿಮೆ ಆಗ್ಬೋದು ಅಥವಾ ಅದು ನಿಂತೇ ಹೋಗ್ಬಿಡ್ಬೋದು. ನೀವು ಸ್ಪೀಕರ್ ಹಾಕೊಂಡು ಕೇಳ್ಬೋದು. ಮತ್ತು ಈ ವಿಡಿಯೋ ಹೊರಟೋಗ್ಬೋದು, ನೋಡೋದಿಲ್ಲ, ಕೇಳೋದಿಲ್ಲ. ಮತ್ತೇನು, ಈಗ ಅದರಲ್ಲಿ ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿನ ನಾನು ಪ್ರಾಣ ಅಂತ ಕರಿತೀನಿ. ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಇದೆ. ಕೆಲವು ಇನ್ಸ್ಟ್ರೂಮೆಂಟ್ಸ್ ಹೋದರೂ ಮೊಬೈಲ್ ಕೆಲಸ ಮಾಡ್ತಾ ಇರುತ್ತೆ. ನೀವು ವಾಟ್ಸಪ್ ಕಳ್ಸೋಕ್ಕಾಗಲ್ಲ, ನೀವು ಕಳ್ಸೋಕ್ಕಾಗದೇ ಇರ್ಬೋದು, ಬಟ್ ನಿಮಗೆ ಬರ್ತಾ ಇರುತ್ತೆ, ನೋಡ್ಕೊತಾ ಇರ್ಬೋದು. ಹೀಗೆಲ್ಲ ಫೆಸಿಲಿಟೀಸ್ ಇರುತ್ತೆ. ಈಗ
ಬ್ಯಾಟ್ರಿನೇ ಹೊರಟೋಯ್ತು. ಅವಾಗೇನು ಮಾಡ್ತೀರಾ? ಬ್ಯಾಟ್ರಿ ಪ್ರಾಣ ಇದ್ದಂಗೆ, ನಮ್ಮ ದೇಹದಲ್ಲಿ ಪ್ರಾಣ ಹೇಗೋ ಹಾಗೆ ಬ್ಯಾಟ್ರಿ ಕೂಡ ಏನು ಒಂದು ಇನ್ಸ್ಟ್ರೂಮೆಂಟು. ಹಾಗಾದರೆ ಇಲ್ಲಿ ಮೊಬೈಲ್ ಏನು? ಇನ್ಸ್ಟ್ರೂಮೆಂಟ್. ಪ್ರಾಣ ಏನು? ಆ ಇನ್ಸ್ಟ್ರೂಮೆಂಟ್. ಮೊಬೈಲೇ ಇನ್ಸ್ಟ್ರೂಮೆಂಟು, ಅದರ ಯಂತ್ರ, ಅದರಲ್ಲಿ ಪ್ರಾಣ ಅಂತ, ಅದರಲ್ಲಿ ಬ್ಯಾಟ್ರಿ ಅಂತ ಅನ್ನೋದು ತುಂಬ ಮುಖ್ಯ. ಹೇಗೆ ನಮ್ಮ ಶರೀರದಲ್ಲಿ ಪ್ರಾಣ ಅನ್ನೋದು ಹೇಗೆ ಮುಖ್ಯವೋ, ಮೊಬೈಲ್ನಲ್ಲಿ ಆ ಬ್ಯಾಟ್ರಿ ಅನ್ನೋದು ಅಷ್ಟೇ ಮುಖ್ಯ. ಮಿಕ್ಕಿರೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಈಗ ನನ್ನ ಶರೀರದಲ್ಲಿ ಒಬ್ಬ ಕುರುಡ, ಹುಟ್ಟು ಕುರುಡ ಬದುಕಿರ್ತಾನೆ ಇಲ್ವೋ? ಎಲ್ಲ ಕೆಲಸ ಮಾಡ್ತಾನೆ ಇಲ್ವೋ? ಕಿವುಡ ಮಾಡ್ತಾನೆ ಇಲ್ವೋ? ಮತ್ತೆ ಮೂಗ ಹುಟ್ಟದಾಗ್ಲಿಂದ ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿಲ್ಲ, ಆದರೂ ಅವನೆಲ್ಲ ಕೆಲಸ ಮಾಡ್ತಾನೆ. ಕೈಗಳಿಲ್ಲ, ಕಾಲುಗಳಿಲ್ಲ, ಕೆಲಸ ಮಾಡ್ತಾನೆ ಇಲ್ವ? ಮಾಡ್ತಾನೆ. ಮತ್ತಿವಾಗ ಪ್ರಾಣ ಇಲ್ಲ, ಅವಾಗ ಸ್ಟಾಪ್. ಈ ಪ್ರಾಣ ಅನ್ನೋದೇನು? ಎಲ್ಲವೂ ಅನಾತ್ಮವೇ. ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಪ್ರಾಣ ಅಂತ ಅನ್ನೋದು ಅದು. ನಾವು ಮಲಗಿದ್ದಾಗಲೂ ಕೂಡ ಪ್ರಾಣ ಗೂರ್ಖನ್ ಥರ ಎದ್ದು ಕಾಯ್ತಾ ಇರ್ತಾನೆ ಶರೀರವನ್ನ, ಗೂರ್ಖ. ಆದ್ದರಿಂದ ಪ್ರಾಣ ಹೋಯ್ತು ಅಂದರೆ ಪ್ರಾಣ ಹೋಯ್ತು ಅಂತ ಹೇಳ್ರಿ, ಅದು ಕೂಡ ಅನಾತ್ಮವೇ. ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳಿಗಿಂತ ಅದು ಗ್ರೇಟ್. ಈಗ ನನ್ನ ಪ್ರಶ್ನೆ, ಸ್ಪೇರ್ ಪಾರ್ಟ್ಸ್ ಯಾವುದು ಬೇಕಾದರೂ ಉಪಯೋಗಿಸ್ಕೋಬೋದು. ಬ್ಯಾಟ್ರಿ ಕೆಲಸ ಮಾಡೋಲ್ಲ, ಮೊಬೈಲು ಅದರ ಬಾಡಿ ಮಾಡ್ಕೋಬೋದು. ಹಾಗೆ ಈಗ ನಮ್ಮ ಇದರಲ್ಲಿ ಪ್ರಾಣ ಹೋಗ್ಬಿಟ್ರೆ ಹಾರ್ಟಿಂದ ಹಿಡಿದು ಲಂಗ್ಸು, ಸ್ಪ್ಲೀನು, ಎಲ್ಲವೂ, ಕಣ್ಣು, ಸ್ಕಿನ್ನು ಎಲ್ಲ ಉಪಯೋಗಿಸ್ಕೋಬೋದು. ಹೇಗಿದೆ ಸ್ಪೇರ್ ಪಾರ್ಟ್ಸ್? ಮುಂದಕ್ಕೆ ಒಂದು ಅಂಗಡಿ ಬರುತ್ತೆ, ಆಟೋಮೊಬೈಲ್ಸ್ ಅಂತ. ಹೆಂಗಿದೆಯೋ ಹಾಗೆ ಮನುಷ್ಯ ಮೊಬೈಲ್, ಮನುಷ್ಯನ ಪಾರ್ಟ್ಸ್. ಹೇಗೆ ನಾವು ಹೋಗಿದ್ದೆ, ಒಂದು ಸೀಟ್ ಕೊಡ್ರಿ, ಚಕ್ರ ಕೊಡ್ರಿ ಕಾರ್ದು, ಆಮೇಲೆ ಒಂದು ಮಿರರ್ ಕೊಡ್ರಿ ಅಂತ ಕೇಳ್ತೀವೋ, ಹಾಗೆ ಹೋಗಿದೆ. ಒಂದು ಲಿವರ್ ಕೊಡ್ರಿ, ಸ್ಪ್ಲೀನ್ ಕೊಡ್ರಿ, ಹಾರ್ಟ್ ಕೊಡ್ರಿ, ಕೇಳೋ ಕಾಲ ಬರುತ್ತೆ. ಏನು ಕಷ್ಟ ಇದೆ. ರೋಬೋಟ್ ಇದೆ, ಯಾವುದಕ್ಕೆ ಕಡಿಮೆ? ನಾವು ಮನುಷ್ಯರು ಎಷ್ಟು ಮಾಡ್ತೀವೋ ನೆನಪಿನ ಶಕ್ತಿ ಬೇಕಾ? ನಿಮ್ಮನ್ನು ಮೀರಿಸುತ್ತೆ. ಒಂದು ಪುಸ್ತಕ ಅರ್ಧ ಗಂಟೆಯಲ್ಲಿ ಓದ್ಬಿಟ್ಟು ನೀವು ಏನು ಪ್ರಶ್ನೆ ಬೇಕಾದ್ರೂ ಕೇಳಿ ಹೆಂಗೆ ಜ್ಞಾಪಕ ಇಟ್ಕೊಳುತ್ತೆ ನೋಡಿ. ಇದಕ್ಕಿಂತ ಫಸ್ಟ್ ಕ್ಲಾಸ್ ಆಗಿದೆಯಲ್ಲ, 100 ಜನ ಮಾಡೋ ಕೆಲಸ ಒಂದು ಯಂತ್ರ ಮಾಡಿ ಬಿಸಾಕ್ಬಿಡುತ್ತೆ. ಇವೆಲ್ಲ ಇದು. ಬಟ್ ಕರೆಂಟ್ ಅದು ಸಾಯುತ್ತಾ? ನಮ್ಮ ಪ್ರಶ್ನೆ. ಹಾಗೆ ಈ ಆತ್ಮನಿಗೆ ಸಾವಿಲ್ಲ. ಮತ್ತೆ ಕೆಲವು ಸಾರಿ ಕೆಲವರು ಹಾಡು ಹೇಳ್ತಾರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ಹಾಡಿಗೆ ಏನ್ ಹೇಳ್ತೀರಾ? ಈಗ ನನ್ನ ಪ್ರಶ್ನೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಏನ್ ಹೇಳ್ತೀರಾ? ಈಗ ಒಂದು ಪ್ರಾಣವನ್ನ ಆತ್ಮ ಅಂತ ಇದ್ದಾನೆ, ಏನ್ ಹೇಳ್ತೀರಾ ಯಾರಾದ್ರೂ? ಪ್ರಾಣ ಹೊಟ್ಟೋಗಿದೆಯಲ್ಲ ಸರ್, ಅದಕ್ಕೆ ಯಾಕೆ ದೂರ ಆದೆ, ಶರೀರದಿಂದ ಪ್ರಾಣ ಯಾಕೆ ಹೊಟ್ಟೋಯ್ತು ಅಂತ ಅವನು, ಆದ್ರೆ ಆತ್ಮ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕು? ಈಗ ಅವನ ಪ್ರಾಣವನ್ನೇ ಆತ್ಮ ಅಂತ ಕರೀತಾ ಇದ್ದಾನೆ, ನಾವೇನ್ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಕೇಳ್ತಾ ಇರೋದು ಈ ಹಾಡು. ಶರೀರದಿಂದ ಪ್ರಾಣ ಹೊಟ್ಟೋಗಿದೆ ಅಂತ ಅರ್ಥ ಮಾಡ್ಕೊಬೇಕು. ಹಾಗಲ್ಲ, ಇಲ್ಲಿ ಪ್ರಾಣವನ್ನ ಆತ್ಮ ಅಂತ ಕರೀತಾರೆ. ನಾವು ಈ ತುಂಬ ಜನ ಆತ್ಮ ಅನ್ನೋದಕ್ಕೆ ಈ ಶರೀರವನ್ನೇ ಆತ್ಮ ಅಂತ ಕರೀತಾರೆ. ಯಾವಾಗ? ನಾವೇ ವ್ಯವಹಾರದಲ್ಲಿ ತೋರಿಸ್ತೀನಿ ನೋಡ್ರಿ. ಆತ್ಮಹತ್ಯೆ ಮಾಡಿಕೊಂಡ, ಇಲ್ಲಿ ಆತ್ಮ ಅಂತ ಯಾವ್ದಕ್ಕೆ ಕರೀತಾರೆ? ಪ್ರಶ್ನೆ ಕೇಳ್ತಾ ಇದ್ದೆ. ಯಾವುದಕ್ಕೆ? ಪ್ರಾಣನ್ನೇ ಅಲ್ವಾ ಸರ್, ಪ್ರಾಣ ತೆಕ್ಕೊಂಡಿರ್ತಾನಲ್ವಾ ಶರೀರಕ್ಕೆ. ಈಗ ಆತ್ಮಹತ್ಯೆ ಮಾಡಿಕೊಂಡ, ಈಗ ಶರೀರ ಹೊಂದ್ಕೊಂಡ, ಅವನ್ನೇನು ಹಾಕೊಂಡ ಅಂತ ಅರ್ಥ. ಅಲ್ಲಿಗೆ ಶರೀರವನ್ನ ಅವನ ಆತ್ಮ ಅಂತ ಕರೀತಾ ಇದ್ದಾನೆ. ಪ್ರಾಣ ಯಾವಾಗ ಹೋಯ್ತು ಅಂತಂದಾಗ ಪ್ರಾಣವನ್ನ ಆತ್ಮ ಅಂತ ಕರಿತಾ ಇದ್ದಾನೆ. ಈ ಹಾಡಿನಲ್ಲಿ ಪ್ರಾಣವನ್ನ ಆತ್ಮ, ಇನ್ ಕೆಲವರು ಇಂದ್ರಿಯವನ್ನ ಆತ್ಮ ಅಂತ ಕರೀತಾರೆ, ಇನ್ ಕೆಲವರು ಕರ್ಮೇಂದ್ರಿಯಗಳನ್ನ ಆತ್ಮ ಅಂತ ಕರೀತಾರೆ, ಇನ್ ಕೆಲವರು ಮನಸ್ಸನ್ನ ಆತ್ಮ, ಬುದ್ಧಿಯನ್ನ ಆತ್ಮ, ಚಿತ್ತವನ್ನ ಆತ್ಮ, ಈ ಅಹಂಕಾರವನ್ನ ಆತ್ಮ ಅಂತ, ಮತ್ತೆ ಇನ್ ಕೆಲವರು ಈ ಒಟ್ಟಿಷ್ಟೆಲ್ಲ ಸೇರಿ ಅದನ್ನ ಆತ್ಮ ಅಂತ ಕರೀತಾರೆ. ಇನ್ ಕೆಲವರು ಈಕೆ ಈಶ್ವರನನ್ನ ಆತ್ಮ ಅಂತ ಕರೀತಾರೆ. ಅಂದ್ರೆ ಇವನು ಮಾಡೋ ಕರ್ಮಗಳಿಗೆ ಫಲ ಕೊಡೋ ಈಶ್ವರನನ್ನ ಆತ್ಮ ಅಂತ ಕರೀತಾರೆ.
ಹೇಗಿದೆ ನೋಡ್ರಿ. ನಾವು ವೇದಾಂತಿಗಳು ಏನ್ ಮಾಡ್ತೀವಿ, ಆ ನಮ್ಮ ಘಡನಿದ್ರೆ ಇರ್ತಾನಲ್ಲ ಅನುಭವ, ಅದನ್ನು ಮಾತ್ರ ಆತ್ಮ ಅಂತ ಕರೆಯೋದು. ಈ ಕರ್ಮಗಳಿಗೆ ಫಲ ಕೊಡೋನು ಒಬ್ಬ ಪೋರ್ಟ್ಫೋಲಿಯೋ, ಒಬ್ಬ ಈಶ್ವರ. ಹಾಗೆ ಅವನವನ ಪಾಪಗಳಿಗೆ ಶಿಕ್ಷೆ ಕೊಡೋನು ಧರ್ಮರಾಯ ಅಂದ್ರೆ ಯಮಧರ್ಮರಾಜ. ಹಾಗೆ ಪುಣ್ಯಕ್ಕೆ ಫಲ ಕೊಡೋನು ಯಾರು ಪ್ರಶ್ನೆ ಕೇಳ್ತಾ ಇದ್ದೆ. ಪುಣ್ಯ ಮಾಡಿ ವಿಷ್ಣು ಸ್ವರ್ಗ ಅಂತೆಲ್ಲ ಹೇಳ್ತಾರಲ್ಲ. ಇಂದ್ರದೇವ ಸತ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾರೆ ಅಂದ್ರೆ ಇಂದ್ರಲೋಕಕ್ಕೆ ಹೋಗ್ತೀರಾ. ಸ್ವರ್ಗ ಅಂತಂದ್ರೆ, ನರಕ ಅಂತಂದ್ರೆ ಯಮಪಟ್ನಕ್ಕೆ ಹೋಗ್ತೀರಾ. ವಿಷ್ಣು ಅಂತಂದ್ರೆ ನೀವು ಉಪಾಸನೆ ಮಾಡಿ ಆಯಲೋಕಕ್ಕೆ. ಈ ವಿಷ್ಣುನ ಉಪಾಸನೆ ಮಾಡಿದ್ರೆ ವಿಷ್ಣು ಲೋಕ, ಶಿವನ್ ಉಪಾಸನೆ ಮಾಡಿದ್ರೆ ಕೈಲಾಸ. ಹಾಗೆ ರಾಮನ ಉಪಾಸನೆ ಮಾಡಿದ್ರೆ ರಾಮಲೋಕ. ಅವರವರು ಮಾಡ್ಕೊಂಡಿದ್ದು ಅಲ್ಲೇನು ಇರೋದಿಲ್ಲ. ನಿಮ್ಮ ಭಾವನೆ ನೀವು ಮಾಡಿ ಅದು ಇರುತ್ತಲ್ಲಿ, ಸೃಷ್ಟಿ ಆಗುತ್ತೆ. ಹಾಗೆ ಆ ಥರ ಅರ್ಥ ಮಾಡ್ಕೋಬೇಕು. ಹಿಂದೆ ಸ್ವಾಮಿಗಳು ಅವೆಲ್ಲ, ಅದಕ್ಕೆ ಸ್ವಾಮಿಗಳ ಪುಸ್ತಕಗಳು ಓದಿದ್ರೆ ಎಲ್ಲ ಅರ್ಥ ಆಗುತ್ತೆ. ಓದ್ಬೇಕು ನಾವು ಎಲ್ಲ ಪುಸ್ತಕಗಳನ್ನು ತಿರುವಾಗ್ತಾ ಇರಬೇಕು. ಕೆಲವರು ಶರೀರವನ್ನ ಆತ್ಮ ಅಂತ ಕರೀತಾರೆ. ಆತ್ಮ ಅಂದ್ರೆ ನನ್ನ ಗಾಢನಿದ್ರೆಯಲ್ಲಿರೋ ಸ್ವರೂಪ ಇದೆಯಲ್ಲ ಅದನ್ನೇ ಕರೀತಾರೆ. ಹಾಗೆ ಕೆಲವರು ಕರ್ಮೇಂದ್ರಿಯಗಳನ್ನ, ಕೆಲವು ಜ್ಞಾನೇಂದ್ರಿಯಗಳನ್ನ, ಕೆಲವರು ಅಂತಃಕರಣವನ್ನ, ಕೆಲವರು ಪ್ರಾಣವನ್ನ ಹಿಂಗೆಲ್ಲ ಕರೀತಾರೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಹಿಂಗೆ ಇಲ್ಲಿ ಯಾಕೆ ಹೇಳ್ತಾರೆ ಇವೆಲ್ಲ ಅಂತಂದ್ರೆ, ಅಲ್ರಿ ಎಲ್ಲರಲ್ಲೂ ಆತ್ಮ ಇದ್ದಾನೆ. ಅವನು ಫೇಮಸ್. ಅವನು ಏನಂತಾರೆ ಅದನ್ನ, ಅವನ ಹೆಸರು ಏನಂತಾರೆ, ಅವನು ತುಂಬಾ ಫೇಮಸ್. ಅವನೇನಂತ ಕರೀತಾರೆ? ಸಿದ್ಧನು. ಸಿದ್ಧನ, ಪ್ರಸಿದ್ಧ. ಅವನು ತುಂಬಾ ಪ್ರಸಿದ್ಧನು. ಮತ್ತೆ ಯಾಕೆ? ನಾನೇ ಆಗಿದ್ದೀನಿ. ಅದನ್ನ ಏನು ವಿಚಾರ ಮಾಡ್ಬೇಕು? ನಾನಂದ್ರೆ ನಾನು ಈಗ ಆತ್ಮ ಅಂತ ವಿಚಾರ ಮಾಡು. ನಾನಂದ್ರೆ ಯಾರು? ಅಲ್ರಿ, ನೀವೇ ಹೇಳ್ತೀರಾ ಆತ್ಮ ತುಂಬಾ ಪ್ರಸಿದ್ಧನು, ಎಲ್ಲರಲ್ಲೂ ಇದ್ದಾನೆ, ಸಮವಾಗಿದ್ದಾನೆ. ಮತ್ತು ಅವನಿಗೆ ಯಾಕೆ ವಿಚಾರ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಎತ್ತುತ್ತಾನೆ ಪೂರ್ವ ಪಕ್ಷಿ. ಹೌದಪ್ಪ, ವಿಚಾರ ಮಾಡ್ಬೇಕಾಗಿಲ್ಲ. ಅವನು ಅಪರೋಕ್ಷನು, ನಾನೇ ಆಗಿದ್ದೀನಿ, ಮತ್ತೆ ವಿಚಾರ ಮಾಡೋದೇನು ಬಂತು ಅಂತಂದಾಗ ಒಬ್ಬೊಬ್ರು ಒಂದೊಂದು ತಿಳ್ಕೊಂಡಿದ್ದಾರಲ್ಲ. ಅದನ್ನ ಒಬ್ರು ಶರೀರವನ್ನೇ ಆತ್ಮ ಅನ್ಕೊಂಡಿದ್ದಾರೆ. ನಾವು ಹೇಳೋ ಗಾಢನಿದ್ರೆ ಅನುಭವವನ್ನ ಶರೀರನೇ ಆತ್ಮ ಅನ್ಕೊಂಡಿದ್ದಾರೆ ಚಾರ್ವಾಕರು. ಹೆಂಗಿದೆ? ಮತ್ತೆ ಇನ್ನು ಕೆಲವರು ಕರ್ಮೇಂದ್ರಿಯಗಳನ್ನ ಹಿಂಗೆಲ್ಲ ಹೇಳ್ತಾ ಬರ್ತಾರೆ. ಹೀಗೆ ಬುದ್ಧಿಯನ್ನ ಯಾರು ಹೇಳ್ತಾರೆ? ಸಾಂಖ್ಯರು. ಮನಸ್ಸನ್ನ ಯಾರು ಹೇಳ್ತಾರೆ ಆತ್ಮ ಅಂತ? ಪತಂಜಲಗಳು. ಈಶ್ವರನನ್ನ ಕರ್ಮಫಲಕ್ಕೆ ಫಲ ಕೊಡುವನು ಈಶ್ವರ ಅಂತಾರಲ್ಲ ವೈಶೇಷಿಕರು, ಈಶ್ವರನ ಆತ್ಮ ಅಂತ ಕರೀತಾರೆ. ಹಿಂಗೆ ಒಬ್ಬೊಬ್ಬರು ಒಂದೊಂದು ತಪ್ಪು ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ವಿಚಾರ ಮಾಡಬೇಕು. ಅದಕ್ಕೋಸ್ಕರನೇ ಚತುಷ್ಪಾತ್ ವಿಚಾರ ಮಾಡು ಅಂತ ಹೇಳೋದಕ್ಕೋಸ್ಕರನೇ ಅಲ್ಲಿ ಬೇರೆ ಕಡೆ ಕಾಟಕೋಪನಿಷತ್ನಲ್ಲಿ ಇವೆಲ್ಲ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಇಷ್ಟು ತಿಳ್ಕೋಬೇಕು. ಇಷ್ಟು ತಿಳ್ಕೊಂಡಾಯ್ತು. ಎಷ್ಟೇ ಆಗಲಿ ಈ ಶಕ್ತಿಗಳು ನೀವೇನು ಬೇಕಾದ್ರೆ ಹೇಳಿ, ಪರಮಾತ್ಮನಿಗಿಂತ ಬೇರೆ ಅಲ್ಲ. ಪರಮಾತ್ಮನೊಬ್ಬನೇ ಚಿಕ್ ಶಕ್ತಿ ಜಡಶಕ್ತಿಗಳ ರೂಪದಿಂದ ತೋರ್ಕೊತಾ ಇದ್ದಾನೆ. ನೀವು ಚೇತನ ಅಚೇತನ ಅನ್ನಿ, ಏನು ಬೇಕಾದ್ರೂ ಅನ್ನಿ, ಕಾರ್ಯ ಕಾರಣ ಅಂತಂದ್ರೆ ಪರಮಾತ್ಮನೇ ತೋರ್ಕೊತಾ ಇದ್ದಾನೆ. ಅವನೇ ಇದಕ್ಕೆ ಅಸ್ತಿತ್ವ, ಅವನೇ ಆಧಾರ. ಅವನ ಲೀಲೆಯಿಂದಲೇ ಇದು ತೋರ್ಕೊಳ್ತಾ ಇದೆ. ಹಾಗೆ ಜಡವಾಗಿರುವ ಶರೀರಗಳನ್ನು ಸೃಷ್ಟಿಸುವುದು, ಅವುಗಳಲ್ಲಿ ಜೀವರಾಶಿ ಒಳಹೊಕ್ಕು ಜೀವಗಳನ್ನು ತನ್ನ ಅಂತರ್ಯಾಮಿ ರೂಪದಿಂದ ನಿರ್ಮಿಸುವುದು, ಇದೆಲ್ಲ ಆತನ ಲೀಲೆ, ಲೀಲೆ ಅಂದ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಪರಮಾತ್ಮ ಒಬ್ಬನೇ ಇದ್ದ, ಅವನು ಯೋಚನೆ ಮಾಡಿ ಸೃಷ್ಟಿ ಮಾಡ್ದ. ಅವನು ಈ ಬೈತಲೆಯಿಂದ ಬೇಯಿಸ್ಕೊಂಡು ಒಳಗಡೆ ಹೋದ. ಎಲ್ಲಿದ್ದಾನೆ ಅಂದ್ರೆ ಹೃದಯ ಆಕಾಶದಲ್ಲಿದ್ದಾನೆ ಅಂತ ಹೇಳಿ ಎಲ್ಲ ಕಡೆನೇ ಇದ್ದಾನೆ. ಅಂದ್ರೆ ಅಲ್ಲಿ ಏಕಾಗ್ರ ಮಾಡಿ ನೋಡು ಅನ್ನೋದಕ್ಕೋಸ್ಕರ ಅಷ್ಟೇ. ಹೀಗೆಲ್ಲ ಹೇಳ್ತಾರೆ. ಒಬ್ಬ ಮಹಿಳೆಯ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಡ್ತಾರೆ. ಒಂದ್ಸರಿ ಒಬ್ಬ ಯಾರೋ ಸ್ವಾಮಿಗಳು ಗೊತ್ತಿರೋರು, ಯಾರೋ ದೊಡ್ಡವರು ಯಾರೋ ಬಂದಿದ್ದೆ.
ಒಂದ್ಸಾರಿ ಕೃಷ್ಣ ಭಗವಂತ ಕನಸಿನಲ್ಲಿ ಬಂದಿದ್ನಂತೆ. ಅವಾಗ ಯಾರಪ್ಪ ನೀನು ಅಂದಾಗ, ನಾನು ಯಾರು ಅಂತ ನಿನಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೋಡು ಅಂದಂತೆ. ಅಲ್ಲಿ ಅದು ಯಾವುದೋ ಒಂದು ಜೀವನಿಗೆ ಪ್ರಾಣವಾಯು ಇತ್ತಂತೆ, ಎಲ್ಲ ಎಳ್ಕೊಂಡ್ಬಿಟ್ಟಂತೆ. ಎಳ್ಕೊಂಡಿದ್ದ ತಕ್ಷಣ ಅದು ಕೊಲ್ಯಾಪ್ಸ್ ಆಗೋಯ್ತಂತೆ. ಮತ್ತೆ ಇವನು ತುಂಬಿದ್ನಂತೆ, ಮತ್ತೆ ಅದು ಚೇತನಕ್ಕೆ ಬಂತಂತೆ. ಹಾಗೆ ಎಲ್ಲರ ಬರೀ ನೀನು ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಪ್ರತಿಯೊಬ್ಬರಿಗೂ ಆ ಶಕ್ತಿಯನ್ನು ಕೊಡೋದು ನಾನೇ, ಬೇಕು ಅಂದಾಗ ನಾನು ಎಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಅದು ಪ್ರಾಣವನ್ನ ಅವನ ಚೈತನ್ಯ ಸ್ವರೂಪ ಎಲ್ಲ ಕಡೆ ಇದೆ, ಅವನು ಎತ್ಕೊಂಡು ಬಿಡೋದು ಅವೆಲ್ಲೇನು ಮಾಡೋದಿಲ್ಲ. ಹೀಗೆ ಅವ್ರು ಹೇಗೆ ವಿಲವಿಲ ಅಂತ ಒದ್ದಾಡ್ತಾರೆ ನೋವು, ಈಗ ಪ್ರಾಣವಾಯುವನ್ನು ತುಂಬಿಡ್ತೀನಿ, ಹೆಂಗೆ ಚೇತರಿಸ್ಕೊಂತಾರೆ ನೋಡು ಅಂತ ಹೇಳಿದ್ದಾರೆ. ಅಲ್ಲಿ ಪರಮಾತ್ಮನು ಜಗತ್ತಿಗೆ ಪ್ರಾಣಧನನು, ಪ್ರಾಣ ನಿಲಯನು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುತ್ತಲ್ಲ, ಅದು ಪ್ರಾಣ ಅನ್ನೋದು ಒಂದು ಇನ್ಸ್ಟ್ರೂಮೆಂಟೇ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಆತ್ಮನ ಶಕ್ತಿಯೇ. ಮತ್ತು ಆತ್ಮ ಬರೋದು ಹೋಗೋದು ಅಲ್ಲ. ಹಂಗೇನಾದರೂ ಹೇಳಿಬಿಟ್ರೆ ಅವನ ಸರ್ವವ್ಯಾಪಿ ಹೊರಟೋಗ್ಬಿಡುತ್ತೆ. ಮತ್ತು ಇಲ್ಲಿಲ್ಲ ಅಲ್ಲಿದ್ದಾನೆ ಅಂದರೆ ಅವನೆಂಥ ಪರಮಾತ್ಮ. ಅದಕ್ಕೆ ಎಲ್ಲದರಲ್ಲೂ ಇದ್ದಾನೆ, ಚರ ಅಚರ ಎಲ್ಲದರಲ್ಲೂ ಇದ್ದಾನೆ. ಚೇತನ ಅಚೇತನಗಳಲ್ಲಿ ತುಂಬಿ ತುಳ್ಕಾಡ್ತಾ ಇದ್ದಾನೆ. ನಮಗೆ ನೋಡೋದು ಬರಬೇಕಷ್ಟೆ. ಆ ಉಪಾಧಿಗಳನ್ನ ಬಿಟ್ಟರೆ ಆತ್ಮನಾಗಿ. ಈಗ ಈ ಶರೀರದಲ್ಲಿ 19 ಬಿಡ್ರಿ, ಆತ್ಮನ ನೋಡ್ತೀರ. ಮತ್ತೆ ನಾಯಿಯಲ್ಲೂ ಅಷ್ಟೇ, ಪ್ರಾಣಿಗಳಲ್ಲೂ 19 ಬಿಡಬೇಕು, ಗಿಡದಲ್ಲಿ 19 ಏನು ಬಿಡಬೇಕಾಗಿಲ್ಲ. ಈಗ ನಿಮ್ಮ ಕನಸಿನಲ್ಲಿ 19 ಬಿಡಬೇಕಾಗಿಲ್ಲ. ಮತ್ತೆ ಎಷ್ಟು ಬಿಡಬೇಕು? ಅಲ್ಲಿ ಕರ್ಮೇಂದ್ರಿಯಗಳಿಲ್ಲ, ಜ್ಞಾನೇಂದ್ರಿಯಗಳಿಲ್ಲ, ಮತ್ತೆ ಅಂತಃಕರಣದಲ್ಲಿ ಬರೀ ಮನಸ್ಸು ಇಲ್ಲಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಟ್ಕೊಳ್ರಿ, ಅಷ್ಟು ಮಾತ್ರ ಇರೋದು. ಬರೀ 4. ಅಲ್ಲಿ ಪ್ರಾಣಗಳು ಇದೆ, ಪ್ರಾಣನೇ ಇರುತ್ತದೆ. ಆ ಥರ ಅಲ್ಲಿಗೆ ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ಸ್ವಿಚ್ ಆಫ್. ಪ್ರಾಣಗಳು ಇದೆ 10, 19ರಲ್ಲಿ 10 ಹೋಗ್ಬಿಟ್ರೆ ಇನ್ನು ಬರೀ 9 ಇರೋದು. ನೋಡಿ, ಅಲ್ಲಿ ಉಪಾಧಿಗಳು ಇಲ್ಲಿ ಕಳ್ಸ್ಕೊಂಡ್ಬಿಡ್ತು. ಕನಸಿನಲ್ಲಿ ಇದ್ದಾಗ ಗಾಢ ನಿದ್ರೆಗೆ ಹೋದ್ರೆ ಎಷ್ಟಿರುತ್ತೆ ಸ್ವಾಮಿ ಈ 9? ಪ್ರಶ್ನೆ ಕೇಳ್ತಾ ಇದ್ದೆ. ಎಚ್ಚರದಿಂದ ಕನಸ್ಗೆ ಹೋದ್ರೆ 10 ಇಲ್ಲ, ಸ್ವಿಚ್ ಆಫ್. ಕನಸಿನಿಂದ ನಿದ್ದೆಗೆ ಹೋದ್ರೆ ಇನ್ನೆಷ್ಟಿರುತ್ತೆ? ಆ 9 ಇರುತ್ತಾ? ಯಾರಾದ್ರು ಬೇಗ ಇಲ್ಲ ಸರ್, ಒಬ್ಬನೇ ಪ್ರಾಣನು ಮಾತ್ರ ಕಾದ್ಕೊಂಡಿರ್ತಾನಷ್ಟೇ ಸರ್. ಮತ್ತೆ ಪ್ರಾಣ ಇದ್ದಾನೆ ಅಂದ್ರೆ ತಪ್ಪಾಗುತ್ತೆ. ನಿಮ್ಮ ಅನುಭವದಲ್ಲಿ ಆತ್ಮ ಒಬ್ಬನೇ ಇರ್ತಾನೆ. ನನ್ನ ಅನುಭವ ತಗೊಳ್ರಿ, ನಿಮ್ಮ ಅನುಭವ ತಗೊಳ್ರಿ. ಗಾಢ ನಿದ್ರೆಯಲ್ಲಿದ್ದಾಗ ನಾನು ಬುಸ್ ಅಂತ ಉಸಿರಾಡ್ತಾ ಇದ್ದೀನಿ, ಗೊತ್ತಾಗುತ್ತಾ? ನೀವು ಬೇರೆಯವರು ಮಲಗಿರೋದನ್ನು ನೋಡಿ ಪ್ರಾಣನಿದ್ದಾನೆ ಅಂತ ನೀವು ಹೇಳಿದ್ರೆ ಅದು ಎಚ್ಚರ ದೃಷ್ಟಿಯಿಂದ ಹೇಳಿದ್ದೆ. ಗಾಢ ನಿದ್ರೆ ಅನುಭವದಲ್ಲಿ ನೀವಿದ್ದಾಗ ನಾನು ಉಸಿರಾಡ್ತಾ ಇದ್ದೇನೆ ಗೊತ್ತಾಗುತ್ತಾ? ಈಗ ನೋಡ್ಕೋಬೇಕು. ಆದ್ದರಿಂದ ಅಲ್ಲಿ ಕನಸಿನಲ್ಲಿ 10 ಮುಖಗಳು ಅಂತಾನೆ ಇಟ್ಕೊಳ್ರಿ. 10 ಅಲ್ಲ 9. ಗಾಢ ನಿದ್ರೆ ಇಲ್ಲ, ಅದು ಇರಲ್ಲ. ಅಲ್ಲಿ ಪ್ರಾಣ ಇದ್ದಾನೆ ಅಂದ್ರೆ ಆಮೇಲೆ ಸೂಕ್ಷ್ಮ ಶರೀರ ಇದ್ದಾನೆ ಅಂತ ಆಗ್ಬಿಡುತ್ತೆ. ಆಮೇಲೆ ಗಾಢ ನಿದ್ರೆ ಸೂಕ್ಷ್ಮ ಶರೀರ ಇದ್ದಾನ, ಸ್ಥೂಲ ಶರೀರ ಇದ್ದಾನ? ಇಲ್ಲ ಸರ್, ಮುಗಿದೋಯ್ತು. ಅದೇ ಕಲ್ಲು ನೋಡ್ಕೊಳಕ್ ಬರುತ್ತೇನೋ? ಬರುದಿಲ್ಲ. ಅದಕ್ಕೆ ಎಚ್ಚರ ಕನಸು ನಿದ್ದೆ ಇಲ್ಲ. ಹೋಗ್ಲಿ, ಗಿಡಕ್ಕಿದೆಯೇನೋ? ಇಲ್ಲ. ಹೋಗ್ಲಿ, ಪ್ರಾಣಿಗಳಿಗೆ ಇದೆಯೇ ತಾನೆ ಎಚ್ಚರ ಕನಸು ನಿದ್ದೆ? ಪ್ರಾಣಿಗಳಿಗೆ ಇದೆಯೇ ಇಲ್ವಾ? ಇದೆ. ಈಗ ನೋಡ್ಕೊಳಕ್ ಬರುತ್ತಾ? ಬರಲ್ಲ. ಯಾಕೆ? ವಿವೇಕ ಸಾಲದು. ಮತ್ತೆ ಅದಕ್ಕೆ ಮಾತಾಡೋಕೆ ಬರೋಲ್ಲ. ನಾನು ಹೇಳಿದ್ದ ಅರ್ಥ ಆಗೋದಿಲ್ಲ. ನಿದ್ದೆಯಲ್ಲಿ ನೀನು ಆತ್ಮನಾಗಿದ್ದೀಯಾ? ಹೌದಪ್ಪ ಹೌದು. ನೀನು ದೇವರಾಗಿದ್ದೀಯಾ ಅಂದ್ರೆ ಬಬ್ಬವ್ವ ಅನ್ನುತ್ತಷ್ಟೇ. ಅದಕ್ಕೇನು ಅರ್ಥ ಆಗಿದೆ? ವಿವೇಕ ಇದೆ, ಮನುಷ್ಯನ್ಗಿರೋಷ್ಟು ವಿವೇಕ ಇಲ್ಲ. ನಿತ್ಯಾನಿತ್ಯ ವಸ್ತುಗಳನ್ನ ತಿಳ್ಕೊಳ್ಳೋಷ್ಟು ಬರುತ್ತೇನೋ? ಅದಕ್ಕೆ ಹಿಂಗೆ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಅದಕ್ಕೋಸ್ಕರನೇ ಅವನಿಗೆ ಪ್ರಾಣಧನ, ಪ್ರಾಣ ನಿಲಯನು ಅಂತ ಹಿಂಗೆಲ್ಲ ಹೇಳ್ತಾರೆ. ಇದನ್ನು ಸರಿಯಾಗಿ ಅರ್ಥಕೊಂಡ್ರೆ ತತ್ವಜ್ಞಾನ ಆಗುತ್ತೆ. ಹಿಂಗೆ ಅರ್ಥ ಮಾಡ್ಕೊಂಡ್ಬಿಡುತ್ತೆ ನಾವು ಚೆನ್ನಾಗಿ. ಇಡೀ ಜಗತ್ತಿಗೆ ಮೂಲವಾಗಿರುವವನು ಯಾರು? ಪ್ರಾಣ ಅಲ್ಲ,
ಪರಮಾತ್ಮನ. ಆತ್ಮ, ಪ್ರಾಣವು ಕೂಡ ಅನಾತ್ಮ. ಆ ಪ್ರಾಣಕ್ಕೂ ಅಸ್ತಿತ್ವ ಕೊಡ್ತಾ ಇರೋದು ಈ ಆತ್ಮನೇ. ಆತ್ಮನೇ ಪ್ರಾಣನಾಗಿ ತೋರ್ತಾ ಇದ್ದಾನೆ. ಆತ್ಮ ಅಂದ್ರೆ ಮತ್ತೆ ಯಾರು? ನಮ್ ಗಾಢ ನಿದ್ರೆ ಎಲ್ಲಾದ ಅನುಭವ ಹಿಡ್ಕೊಳ್ರಿ. ಆತ್ಮ ಗೀತ್ಮ ಅವೆಲ್ಲ ಬಿಟ್ಬಿಡ್ರಿ. ಅನುಭವ. ಜಗತ್ತನ್ನ ಮೇಲ್ಮೇಲೆ ನುಗ್ಗಿದ್ರೆ ಸಾಲದು. ಮತ್ತೆ ಏನ್ ನೋಡ್ಬೇಕು? ಅದರ ಉಪಾಧಿ ಮೈನಸ್, ಎಕ್ಸ್ಟ್ರಾ ಫಿಟ್ಟಿಂಗ್ ಮೈನಸ್ ಮುಗಿದೋಯ್ತು. ಯಾವುದೇ ಉಪಾಧಿ, ಈ ಕಲ್ಗೇನು ಉಪಾಧಿ? ಅದಕ್ಕೆ ಕರ್ಮೇಂದ್ರಿಯಗಳಿದೆಯಾ, ಜ್ಞಾನೇಂದ್ರಿಯಗಳಿದೆಯಾ, ಅಂತಃಕರಣ ಇದೆಯಾ? ಇಲ್ಲ. ಮತ್ತೇನು? ಏನ್ ಬಿಡ್ಬೇಕು ಇಲ್ಲಿ? ಕಲ್ಲು ಅದಕ್ಕಿಲ್ಲ. ಅದು ನೋಡ್ಕೊಳಕ್ ಬರಲ್ಲ. ಆತ್ಮನಿದ್ದಾನೆ. ಆ ಕಲ್ಲು ಅನ್ನೋದು ಸ್ಥೂಲ ಇದೆಯಲ್ಲ, ಮತ್ತ ಆ ಕಲ್ಲಂತಂದ್ರೆ ಅದಕ್ಕೊಂದು ಆಕಾರ ಇದೆಯಲ್ಲ, ನಾಮ ಇದೆಯಲ್ಲ. ನಾಮ ರೂಪ ಕ್ರಿಯೆ ಫಲ. ನಾಮ ರೂಪ ಕ್ರಿಯೆ. ಏನ್ ಕ್ರಿಯೆ? ದೇವಸ್ಥಾನ ಕಟ್ರಿ, ಮೆಟ್ಲು ಮಾಡ್ರಿ, ಫಲ ಲಾಭ ಇದೆ. ಅವುಗಳನ್ನ ಬಿಟ್ಟು ನೋಡ್ರಿ. ವಾಚಾರಂಭಣಂ ವಿಕಾರೋ ನಾಮಧೇಯ. ಅದನ್ನ ಬಿಟ್ರೆ, ಇವುಗಳೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ಉಪಾಧಿಗಳನ್ನ ಬಿಟ್ರೆ ಆತ್ಮನೇ. ಅದರಲ್ಲೂ ಕೂಡ ಕೃಷ್ಣ ಭಗವಂತನಲ್ಲಿ ಎಷ್ಟಿದ್ದಾನೋ, ನನ್ನಲ್ಲಿ ಎಷ್ಟಿದ್ದಾನೋ, ಕಲ್ಲಲ್ಲೂ ಅಷ್ಟೇ. ಒಂದು ಹುಲ್ಲಿನ ತುದಿ ಕಡ್ಡಿ ಅಷ್ಟೇ ಇರೋದು. ಸೂಜಿಯ ಟಿಪ್ ಇದೆಯಲ್ಲ ಅಷ್ಟೇ, ಅದರಲ್ಲೂ ಪೂರ್ತಿನೇ ಇದ್ದಾರೆ. ಹೇಗಿದೆ? ಅಷ್ಟೆಲ್ಲ ಯಾಕೆ? ಅಮೀಬ, ಸಿಂಗಲ್ ಸೆಲ್ ಅನಿಮಲ್, ಎಷ್ಟು ಕೆಲಸ ಆಗುತ್ತೆ. ಅದರಲ್ಲೂ ಪರಮಾತ್ಮ ಪೂರ್ತಿ ಇದ್ದಾನೆ. ಹಂಗರ್ಥ. ಕಲ್ಲಲ್ಲೇ ಇದ್ದಾನೆ ಅಂದ್ರೆ ಅಮೀಬ ಯಾಕೆ ಬರ್ತೀರ ಸ್ವಾಮಿ? ನೀವು ಎಲ್ಲಿದ್ದೀರ ಸ್ವಾಮಿ? ಮತ್ತೆ ಯಾಕೆ ಕೆಳಗೆ ಹೋಗ್ತೀರ? ಮತ್ತೆ ಯಾಕೆ ಮೇಲೆ ಬರ್ತೀರ? ಕೆಳಗಡೆ ಕಲ್ಲು, ಅದರಲ್ಲೇ ಇದ್ದಾನೆ ಅಂತಂದ್ರೆ ಪಂಚಭೂತಗಳು ಇಲ್ಲಿಲ್ವಾ? ಇದ್ದಾನೆ. ನಿಮ್ಗೆ ಏನೇನ್ ತೋರುತ್ತೋ ಎಲ್ಲದಕ್ಕೂ ಪರಮಾತ್ಮನೇ ಅಸ್ತಿತ್ವ, ಆಧಾರ, ಸಬ್ಸ್ಟ್ರಾಟಮ್ ಅವನೇ. ಅವನ್ ಬಿಟ್ಟು ಇವಳು ಮಿಸ್ಕಕ್ ಬರೋದಿಲ್ಲ. ಅದನ್ನೇ ಹೇಳ್ತಾರೆ ಇಲ್ಲಿ. ಪ್ರಾಣ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್, ಅಷ್ಟು ತಗೊಂಡ್ರೆ ಸಾಕು. ಜಗತ್ತಿನ ತಿರುಳು ಆ ಪರಮಾತ್ಮನೇ. ಇಲ್ಲಿ ಜಗತ್ತಂದ್ರೆ ಏನು? ಚೇತನ, ಅಚೇತನ. ಮತ್ತ ಚೇತನದಲ್ಲಿ ಚರ ಅಚರ, ಜಂಗಮ, ಇನ್ನೊಂದು. ಆದ್ದರಿಂದ ಪರಮಾತ್ಮನೇ. ಆ ತಿರುಳನ್ನು ಕಂಡುಕೊಳ್ಳುವುದೇ ನಮ್ಗೆ ಗುರಿಯಾಗಿರ್ಬೇಕು. ಪರಮಾತ್ಮನ ತಿಳ್ಕೊಳ್ಳೋದು ಗುರಿಯಾಗಬೇಕು, ಪ್ರಾಣವನ್ನಲ್ಲ. ಜಗತ್ತಿನಲ್ಲಿರುವುದೆಲ್ಲವೂ ಆ ಪರಮಾತ್ಮನಲ್ಲಿ ದಾರಕ್ಕೆ ಪೋಣಿಸಿದ ಮಣಿಯಂತೆ. ಹಾಗೆ ಅಷ್ಟೇ. ಪರಮಾತ್ಮನೇನು? ಆ ಒಳಗಡೆ ದಾರ ಐತೆ ನೋಡ್ರಿ, ಅದು. ಇನ್ನು ಪ್ರಪಂಚ ಏನು? ಮಣಿಗಳು. ನೀವೆಷ್ಟು ಬೇಕಾದ್ರು ಸೇರಿಸ್ಕೊಡ್ರಿ. ಹಾಗೆ ಮತ್ತೆ ಅದೇ ತರ ಇನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ. ದ್ರಾಕ್ಷಿ. ಆ ಬಳ್ಳಿಲಿ ಏನಿದೆಯೋ, ಅದರ ಸ್ಟೆಮ್ನಲ್ಲಿ ಏನಿದೆಯೋ ಆ ರಸ, ಸ್ವೀಟ್, ಅದು ಎಲ್ಲ ಹಣ್ಣುಗಳಲ್ಲೂ ತುಂಬಿ ತುಳುಕಾಡ್ತಾ ಇದೆ. ಹಾಗೆ ಪರಮಾತ್ಮನು ಎಲ್ಲ ಕಡೆ ತುಂಬಿ ತುಳುಕಾಡ್ತಾ ಇರ್ತಾನೆ. ಹಾಗೆ ಇದರಂತೆ ಆತ್ಮನು ಇಡೀ ಜಗತ್ತಿಗೆ ರಸವಾಗಿರ್ತಾನೆ. ಅದನ್ನೇ ರಸೋಹಮಪ್ಪು ಅಂತ ಹೇಳೋದು. ಅಂದ್ರೆ ಯಾವ್ಯಾವ ದ್ರವ್ಯ ವಸ್ತುಗಳಲ್ಲಿ ಆ ಸೀಂತಿರುತ್ತಲ್ಲ, ನೀರು ಕುಡಿದ್ರೆ ಪಾನಕ, ಎಳ್ನೀರು, ಹಾಲು, ಕಬ್ಬಿನ ರಸ, ಇಷ್ಟು ಮಾತ್ರ ಅಲ್ಲ, ಅದರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಮತ್ತೆ ಅವನ ಎಲ್ಲಿದೆ ಈ ಆನಂದ, ಈ ಒಂದು ರುಚಿ ಪರಮಾತ್ಮಂದು. ಅದಕ್ಕೆ ಅವನೇನಂತಾರೆ? ರಸೋಹಮಪ್ಪು. ರಸ ಅವನೇ. ಅದಕ್ಕೋಸ್ಕರನೇ ಮುಂದೆ ಇದನ್ನ ವಿಭೂತಿನಲ್ಲಿ ಹೇಳ್ತಾರೆ. ಅಲ್ಲಿ ಆಕಾಶದಲ್ಲೇನು, ಗಾಳಿಯಲ್ಲೇನು, ನೀರಿನಲ್ಲೇನು ಅಂತಂದಾಗ ನೀರಿನಲ್ಲೂ ಕೂಡ ಆ ರುಚಿ ಇದೆ. ಬಾಯಾರಿಕೆ ಆದಾಗ ಗೊತ್ತಾಗುತ್ತೆ ನಿಮ್ಗೆ ನೀರಿನ ರುಚಿ ಏನು ಅಂತ. ಹೀಗೆ ತೋರ್ತಾ ಇರ್ತಾನೆ. ಒಳಗಣ್ಣನ್ನು ಒಕ್ಕಡೆಗೆ ನಿಲ್ಲಿಸಿ ಒಳಹೊಕ್ಕು ನೋಡುವುದರಿಂದ ಇನ್ನು ಅರ್ಥಕೊಳ್ಬಹುದು. ಹೊರಗಡೆ ದೃಷ್ಟಿ ಇದ್ದರೆ ನಮ್ಗೆ ಗೊತ್ತಾಗಲ್ಲ. ವಿಷಯಿಗಳಿಗೆ ನಾವು ಅಂತರ್ಮುಖರಾಗಬೇಕು. ಇದನ್ನೇ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದಲ್ಲಿ ಹೇಳಿದ್ದು. ಯಾರಿಗೆ ಮನಸ್ಸು ಪರಿಪಕ್ವವಾಗಿ ಆ ಸಾಧನೆಗಳನ್ನ ಮಾಡಿಕೊಂಡು ತತ್ವಜ್ಞಾನ ಉಂಟಾಗುತ್ತೋ ಅವ್ರಿಗೆ ಮಾತ್ರ ಇದು ಗೊತ್ತಾಗತ್ತೆ. ಇದೇ ಮೇ ಪರಮ ಪುರುಷಾರ್ಥ.
ಮುಮುಕ್ಷುಗಳಾದವರ ಹೆಗ್ಗುರಿಯಾಗಿರಬೇಕು. ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿದ ಮೇಲೆ ಇದನ್ನ ತಿಳ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಇಲ್ಲಿದ್ರೆಲ್ಲ ವ್ಯರ್ಥ ಅಂತ. ಆದರೆ ಯಾರಿಗೆ ನಿಂತು ಜ್ಞಾನ ದಕ್ಕಿರೋದಿಲ್ವೋ, ಅವನಿಗಿಂತ ಕೆಳಗಿನ ಮಟ್ಟದಲ್ಲಿ ಇರೋರಿಗೆ ಅಂಥವ್ರಿಗೆ ಏನು ಮಾಡ್ಬೇಕು ಸ್ವಾಮಿ? ಮಧ್ಯಮಾಧಿಕಾರಿಗಳಿಗೆ ನಾನಿಲ್ಲಿ ಹೀಗಿದ್ದೀನಿ ಹಾಗಿದ್ದೀನಿ ಅಂತ ಭಗವಂತ ತಿಳಿಸ್ಕೊಟ್ಟಿದ ತಕ್ಷಣ ಅರ್ಥ ಆಗ್ಬೇಕಲ್ಲ. ಹಾಗೆ ಈಗ ಮಗ್ಗಿ ಕಲಿಸೋವಾಗ 1 2 3 ಕಲಿಸೋವಾಗ ಆ ಸ್ಲೇಟ್ನಲ್ಲಿ ಮಣಿಗಳಿರುತ್ತೆ. ಮಣಿ ನೂಕಿ ಇದು 1 2 3 ಅಂತ ತೋರಿಸ್ತಾರಲ್ವ, ಹಾಗೆ ಮೊದಲು ಕಲ್ತ್ಕೊಳ್ಳುವಾಗ ಹಾಗೆ ಕಲ್ತ್ಕೋಬೇಕು. ಸ್ವಲ್ಪ ಮೊದಲೇ ಕಲ್ತ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಮೇಲಕ್ಕೆ ಹೋಗಿರೋನು 5ನೇ ಕ್ಲಾಸ್ 6ನೇ ಕ್ಲಾಸ್ 4ನೇ ಕ್ಲಾಸ್ನಲ್ಲಿರೋನು ಹಂಗೆ ಹೇಳ್ಬೇಕೇನೋ, ಬೇಕಾಗಿಲ್ಲ. ಹಾಗೆ ಯಾರೋ ಉತ್ತಮಾಧಿಕಾರಿಯಾಗಿರ್ತಾರೋ ಅವನು ಕಂಡ್ಕೊಂಡ್ಬಿಡ್ತಾನೆ. ಯಾರು ಆಗಿರಲ್ವೋ ಅವ್ರಿಗೋಸ್ಕರ ಇಲ್ಲಿ ಉಪಾಸನೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇದು ತುಂಬ ಇಂಪಾರ್ಟೆಂಟ್, ನಾವು ಮಾಡಬೇಕಿದು ಅಂತ. ಅದಕ್ಕೋಸ್ಕರ ಇಲ್ಲಿ ಭಗವಂತ ತನ್ನ ವಿಭೂತಿಗಳನ್ನ ನೋಡ್ರಿ, 7ನೇ ಅಧ್ಯಾಯ ಶುರುವಾಯ್ತು. ವಿಭೂತಿ ಉಪಾಸನೆ ಇದು ಕರ್ತೃತಂತ್ರವಾದ ಸಾಧನೆ. ಭಾವನೆ ಮಾಡ್ಕೊಳ್ಳೋದು ಅಷ್ಟೇ, ಯಾರು ಬೇಕಾದರೂ ಮಾಡ್ಕೊಳ್ಳೋದು. ಹೆಂಗೆ ಭಾವನೆ ಮಾಡ್ಕೋಬಹುದು ಅಥವಾ ಬಿಡ್ಬೋದು, ಬೇರೆ ರೀತಿ ಮಾಡ್ಕೋಬಹುದು, ಮಾಡ್ಕೊಳ್ಳದೆ ಬಿಡ್ಬೋದು, ಹೆಂಗ್ ಬೇಕಾದರೂ ಮಾಡ್ಕೋಬಹುದು. ಇದು ಕರ್ತೃತಂತ್ರ, ಮಾಡೋ ಒಂದು ಅಧೀನ. ಪುರುಷತಂತ್ರ, ಚೋದನಾ ತಂತ್ರ, 3 ಹೆಸರು. ವಸ್ತುತಂತ್ರ ಅಲ್ಲ ಇದು. ಆದ್ದರಿಂದ ನಮಗೆ ಮೋಕ್ಷ ಆಗೋದು ವಸ್ತುತಂತ್ರದಿಂದಲೇ. ಹೀಗೆ ಮತ್ತೇನು, ಪಂಚಭೂತಗಳಲ್ಲಿ ಒಂದೊಂದು ಏನೇನಿರುತ್ತೋ ಅದನ್ನು ಅದರಲ್ಲಿ ಹೈಲೈಟ್ ಮಾಡ್ತಾರಲ್ಲ, ಅದನ್ನು ನನ್ನ ವಿಭೂತಿ ಅಂತ ತಿಳ್ಕೊಳ್ಳೋಕೆ ಶುರು ಮಾಡು ಅಂತಾರೆ. ಹಾಗಾದರೆ ಅಪ್ಪುಗಳಲ್ಲಿ ಅಂದರೆ ನೀರಿನಲ್ಲಿ ದ್ರವ್ಯದಲ್ಲಿ ರಸವಾಗಿರುತ್ತಲ್ಲ, ನೀರಿನೆಲ್ಲ ರುಚಿ ಇರುತ್ತೆ ನೋಡ್ರಿ, ಅದು ನಾನೇ, ನನ್ನ ವಿಭೂತಿಯೇ. ಮತ್ತು ನೀನು ಅದನ್ನು ಅಪ್ರಿಷಿಯೇಟ್ ಮಾಡೋ, ಅದು ನೋಡೋದಕ್ಕೆ ಪ್ರಯತ್ನ ಮಾಡೋ. ಅಯ್ಯೋ ಭಗವಂತನು ನೀರಿನಲ್ಲಿ ಈ ರೂಪದಲ್ಲಿದ್ದಾನಲ್ಲ ಅಂತ ಭಾವಿಸ್ತಾ ಇರೋದು. ಹಾಗೆ ಈಗ ಭಾರದ್ವಾಜರ ಆಶ್ರಮಕ್ಕೆ ಈ ಭರತ ರಾಮನ್ ಹುಡ್ಕೊಂಡು ಪಟ್ಟಾಭಿಷೇಕ ಸಾಮಾನುಗಳೆಲ್ಲ ತಗೊಂಡು ಹೊರಟ್ಬಿಟ್ಟ. ಅಲ್ಲಿ ಭಾರದ್ವಾಜ ಆಶ್ರಮ ಸಿಕ್ಕಿದ ತಕ್ಷಣ ಫಸ್ಟು ರಾಮನು ಭಾರದ್ವಾಜ ಆಶ್ರಮಕ್ಕೆ ಹೋಗಿದ್ದ. ಇವ್ರು ಏನು ಸೈನಿಕರು, ಇವರು ಅವ್ರ ತಾಯಂದರು 3 ಜನ ಮಂತ್ರಿ, ಊರೇ ಬಂದ್ಬಿಟ್ಟಿತ್ತು ರಾಮನ್ ನೋಡ್ಬೇಕು ಅಂತ. ಮತ್ತು ಅವನು ಪಟ್ಟಾಭಿಷೇಕ ಮಾಡಿ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಬಂದ್ಬಿಟ್ಟಿದ್ರು ಇವರೆಲ್ಲ. ಆ ಭರತನ ಒಂದು ಆಸಕ್ತಿ ನಾವೆಲ್ಲ ನೋಡಿದ್ವಲ್ಲ. ಅಲ್ಲಿ ಹೇಗೆ ವಿಶ್ವಾಮಿತ್ರ ಯೋಗ ವಸಿಷ್ಠರ ಆಶ್ರಮಕ್ಕೆ ಬಂದಾಗ ಬರೀ ಆ ಒಂದು ಹಸು ಕಾಮಧೇನು ಅವರ ಆಸೆಗಳೆಲ್ಲ ನೀರಿಡಿಸ್ತು. 1000 ಜನಕ್ಕೆ ಹೊಟ್ಟೆ ತುಂಬ ಊಟ ಗೀಟ ಅನ್ನ ಪಂಚಾಮೃತಗಳನ್ನ ಕೊಟ್ಟು ಪೃಷ್ಠಾನ ಭೋಜನ ಊಟ ಮಾಡಿಸಿತ್ತು. ಅವನಿಗೆ ಆಶ್ಚರ್ಯ ಆಗೋಯ್ತು. ಇವ್ರ ಹತ್ರ ಇಂಥ ಹಸು ಇರ್ಬೇಕು, ರಾಜ್ನಾಥ್ ನನ್ನ ಹತ್ರ ಇರಬೇಕು ಅನ್ನೋ ಅಹಂಕಾರ, ಗರ್ವ, ಅದನ್ನು ಯುದ್ಧ ಮಾಡಿ ಕಿತ್ಕೊಂಡು ಹೋಗಕ್ಕೆ ನೋಡ್ದ, ಸೋತೋಗ್ಬಿಟ್ಟ. ಅದೆಲ್ಲ ಗೊತ್ತು ಕತೆ ನಿಮಗೆ. ಹಾಗೆ ಇಲ್ಲಿ ಈ ಥರ ಆಗಲ್ಲ. ಭರತ ಬಂದಿದ್ದೆ ಪ್ರೀತಿಯಿಂದ. ಅಲ್ಲಿ ಅವರ ಸೈನಿಕರು ತುಂಬ ದೂರ ನಡ್ಕೊಂಬಂದಿರ್ತಾರೆ. ಭರತರ ಇದಕ್ಕೆ ಹೋದಾಗ, ಅಪ್ಪ ನಿಮ್ಮಣ್ಣ ಬಂದಿದ್ದ ಅಂದಾಗ ಇವನಿಗೆ ಇದ್ದಿದ್ದು ಖುಷಿ ಆಸಕ್ತಿ ಆಯಿತು. ನಮ್ಮಣ್ಣ ಏನು ಹೇಳಿದ್ರು ಎಲ್ಲ ಕೇಳ್ಕೊಂಡ. ಕೊನೆಗೆ ಪಾಪ ಅವರೆಲ್ಲ ಬಂದಿದ್ರಲ್ಲ ಅಂತ ಹೇಳಿ ಅವ್ರಿಗೇನು ಮಂತ್ರಶಕ್ತಿ ಯೋಗಶಕ್ತಿ ಎಲ್ಲ ಇರ್ತಾ ಇತ್ತು. ಅಲ್ಲಿರೋದಕ್ಕೆಲ್ಲ ಅವ್ರಿಗೆ ಒಳ್ಳೆ ಫಸ್ಟ್ ಕ್ಲಾಸ್ 5 ಸ್ಟಾರ್ ಹೋಟೆಲ್ ಟ್ರೀಟ್ಮೆಂಟ್ ಸಿಕ್ಕೋಯ್ತು. ಅದನ್ನು ಹೇಳ್ತಾ ಇದ್ದಾರೆ. ಹಾಗೆ ಈ ಥರ ಇದನ್ನು ಯಾಕೆ ಹೇಳಿದ್ರು ಗೊತ್ತಿಲ್ಲ. ಇರಲಿ, ಅಲ್ಲಿ ಹಾಗೆ ಈ ಭರದ್ವಾಜರ ಆತಿಥ್ಯ, ಪಂಚವಟಿ, ಅಯೋಧ್ಯೆ ಮುಂತಾದವುಗಳ ವರ್ಣನೆಯನ್ನು ಕೇಳಿದವರು ಆ ಕ್ಷೇತ್ರದಲ್ಲಿ ಆಯಾ ಭಾವನೆಯನ್ನು ಮಾಡುವುದರಿಂದಲೇ ಮನಸ್ಸು ಉತ್ತಮ ಭೂಮಿಕೆಯನ್ನು ಮುಟ್ಟುತ್ತದೆ ಅಂತ. ಅದಕ್ಕೆ ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ಅಥವಾ ಸ್ಥಳಗಳಿಗೆ ಹೋದರೆ ಅದರ ಮಹಿಮೆ ಅವೆಲ್ಲ ತಿಳ್ಕೊಂಡು ಇದು ಪರಮಾತ್ಮನ ವಿಭೂತಿ ಅಂತ ಮೆಲ್ಕಾಗ್ತಾ ಬರಬೇಕು. ಹಾಗೆ ಈಗ ಎಷ್ಟೊಂದು ದೇವಸ್ಥಾನಗಳಿರುತ್ತೆ. ನಾವು ಹೋಗಿದ ತಕ್ಷಣ ಏನು ಕೇಳ್ತೀವಿ? ನಾನಂತೂ ಕೇಳ್ತೀನಿ, ಸ್ವಾಮಿ ಈ ಜಾಗದ ಮಹತ್ವ ಏನು ಅಂತ ಕೇಳ್ತಾ ಇರ್ತೀವಿ. ಹಾಗೆ
ಇಲ್ಲಿ ನಮ್ಮ ಮನೆಯಿಂದ ಪಕ್ಕದ ರೋಡ್ನಲ್ಲಿ ಇದೆ. ಅಲ್ಲಿ ಅದಕ್ಕೇನು ಹೇಳ್ತಾರೆ, ಅದಕ್ಕೆ ಏನೋ ಹೆಸರು ಹೇಳ್ತಾರೆ, ಇಲ್ಲಿ ಸ್ವಲ್ಪ ಸ್ಲಮ್ ಥರ. ಅಲ್ಲಿ ಹಳೆಯ ದೇವಸ್ಥಾನಗಳಿದೆ. ಅದು ಸಾವಿರಾರು ವರ್ಷದ ಹಿಂದೆ ಇನ್ನೊಂದು 5 ನಿಮಿಷ 10 ನಿಮಿಷ ಇನ್ನು 9 ಗಂಟೆ ಆಗಿದೆ. ಸೊ ಆ ಕಡೆ ಆ ಜಾಗಕ್ಕೆ ಆ ಋಷಿ ಹೆಸರೇ ಇಟ್ಟಿದ್ದೆ. ನನಗೆ ಆ ಜಾಗ ಹೆಸರೇ ಬರ್ತಾ ಇಲ್ಲ ಇವಾಗ. ಇರಲಿ, ಏನೋ ಇರಲಿ. ಅಲ್ಲೆಲ್ಲ ಹೋಗಿ ಐನವ್ರನ್ನ ಕೇಳಿದಾಗ ಕಲ್ಲುಗಳು ಎಲ್ಲ ತುಂಬ ಹಳೇದು ಏನಾದರೂ ಇಟ್ಕೊಳ್ಳಿ. ಹಾಗೆ ಆ ಮಹತ್ವ ನೋಡಿದಾಗ ಅಯ್ಯೋ ಪರಮಾತ್ಮನ ವಿಭೂತಿ ಇದೆ ಅಂತ ಅಲ್ಲಿ ಮೆಚ್ಕೋಬೇಕಾಗುತ್ತೆ. ಈಗ ಏನಾದರೂ ಇಟ್ಕೊಳ್ಳಿ, ಪ್ರತಿಯೊಂದು ಜಾಗ ಸ್ಥಳಗಳು ನೋಡಿದಾಗ ಆ ಸ್ಥಳಗಳ ಮಹಿಮೆ ಮಹತ್ವ ಇವುಗಳ ಮೇಲೆ ಹಾಕಬೇಕು ಅನ್ನೋದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ಉತ್ತಮವಾದ ಭೂಮಿಕೆಯನ್ನು ಮುಟ್ಟುತ್ತೆ. ಆಗ ಪರಮಾತ್ಮ ನೋಡಪ್ಪ ಈ ರೀತಿ ತೋರ್ಕೊಳ್ತಾ ಇದ್ದಾನೆ ಅಂತ ಒಂದು ಖುಷಿ ಆಗುತ್ತೆ. ಹಾಗೆ ಎಲ್ಲತ್ರಲ್ಲೂ ಹೇಳ್ತಾರೆ. ಇಲ್ಲಿ ರಸೋಹಮುಪ್ಕೋಂತೆಯ ಅಂದರೆ ಇಲ್ಲಿ ಇದು ನೀರಿನಲ್ಲಿ ಹೇಳಿದಿರಲ್ವ, ಹಾಗೆ ಇಂಥ ಭಾವನೆ ಆಗುವ ಪ್ರಯೋಜನ ಏನು? ಅಲ್ಲ ಸ್ವಾಮಿ, ನಾವೇನೋ ಇಂಥ ಭಾವನೆ ಮಾಡ್ಕೊತ ಬರ್ತೀವಿ, ಅದರಿಂದ ಲಾಭ ಏನು ಸ್ವಾಮಿ ಅಂದಾಗ ನಮಗೆ ಹೊರಗಡೆ ವಸ್ತುಗಳಲ್ಲಿ ಯಾವ ಭಾವನೆ ಇರುತ್ತೆ? ಕೀಳವಾದ ಭಾವನೆ ಇರುತ್ತೆ. ಅಯ್ಯ ನೀರ ಏನಿದೆ, ಭೂಮಿನ ಅಗ್ನಿನ ಅಂತ ಹಿಂಗಿರುತ್ತೆ. ಹಂಗಲ್ಲ, ಅದರಲ್ಲಿರೋ ಶಕ್ತಿ ನೋಡ್ರಿ, ಅದನ್ನು ನೋಡ್ಬೇಕು ನಾವು. ಇದು ಅದಕ್ಕೋಸ್ಕರ ಹಾಗೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಯಾವೇ ಪದಾರ್ಥ ನೋಡಿದ್ರೂ ನಾನು ನನ್ನದು ಅಂತ ಒಂದು ಸೀಲ್ ಹಾಕಿ ಅದನ್ನು ನೋಡ್ತಾ ಇರ್ತೀವಿ. ಅದಕ್ಕೆ ನಮ್ಗೆ ಅದೇನು ಎಂಜಾಯ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ, ನಾನು ನನ್ನದು, ಅಲ್ಲೂ ಅಟ್ಯಾಚ್ಮೆಂಟು, ಮೋಹ, ನನಗೇನು ಲಾಭ, ಹಿಂಗೆಲ್ಲ ಏನೇನೋ ಮಾಡ್ತೀವಿ. ಇದಕ್ಕಿಷ್ಟು ಬೆಲೆ ಕಟ್ಟೋದು ಅಂತ ಹಿಂಗೆಲ್ಲ ಮಾಡ್ಕೊಂಡು ಏನೇನೋ ಮಾಡ್ಕೊತೀವಿ. ಯಾರು ನಾನು ನನ್ನದು ಅನ್ನೋ ಅಭಿಮಾನ ಬಿಟ್ಟು ನೋಡೋಕೆ ಬರುತ್ತೋ, ಯಾವುದನ್ನೇ ನೋಡ್ರಿ, ಯಾವಾಗ ಈ ಸಾಧನೆ ಮಾಡ್ತಿರೋ ನಿಮ್ಮಲ್ಲಿ ಅಹಂಕಾರ ಕಡಿಮೆ ಆಗ್ತಾ ಬರುತ್ತೆ. ಅಹಂಕಾರ ಅಂದರೆ 2 ಥರ. ಒಂದು ನಾನು, ಈ ಶರೀರದ ಮೇಲೆ ಮೋಹ. ಇನ್ನೊಂದು ನನ್ನದು. ಈ ಶರೀರವನ್ನು ಏನಂತ ಕರೀತಾರೆ? ಗೌಣ ಆತ್ಮ ಅಂತ, ಮಿಥ್ಯಾತ್ಮ. ಇದಕ್ಕಿಂತ ನನಗಿಂತ ಹೊರಗಡೆ ಇರೋದು, ಪಾದದಿಂದ ತಲೆವರೆಗೂ ಇಷ್ಟು ಸೇರಿ ನಾನು, ಇದು ಮಿಥ್ಯಾತ್ಮ. ಇಲ್ಲಿಂದ ಹೊರಗಡೆ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ, ಕಾರು, ಎಕ್ಸೆಟ್ರಾ ಎಕ್ಸೆಟ್ರಾ, ಟಕ ಆದಿಭೌತಿಕ, ಆದಿದೈವಿಕ ಎಲ್ಲ ಗೌಣಾತ್ಮ ಅಂತ ಕರೀತಾರೆ. ಇವನ್ ಕಾಲ ದೇಶ ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಹೀಗೆ ಅವುಗಳಲ್ಲಿ ನಾವು ವಿಭೂತಿಯಿಂದ ನೋಡೋದು ಕರಿಬೇಕು. ಅರೆ ಪರಮಾತ್ಮನೇ ಹೀಗೆ ತೋರ್ತಾ ಇರೋದು, ಚಿನ್ನವೇ ಒಡವೆಗಳಾಗಿ ತೋರ್ತಾ ಇರೋದು, ಮಣ್ಣೆ ಮಡಿಕೆ ಕುರ್ತಿ ಆಗಿ ತೋರ್ತಾ ಇರೋದು. ಹೀಗೆ ಭಾವನೆ ಮಾಡ್ಕೋಬೇಕು ನಾವು. ಹೀಗೆ ಯಾಕೆಂದ್ರೆ ಪರಮಾತ್ಮನ ಬಿಟ್ಟರೆ ಬೇರೆದು ಯಾವುದಕ್ಕೂ ಅಸ್ತಿತ್ವ ಇರೋಲ್ಲ. ಹಾಗೆ ಆದ್ದರಿಂದ ಈ ಭಾವನೆ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಸಾಧನೆ ಇದು, ವಸ್ತು ಕರ್ತೃತಂತ್ರವಾದ ಸಾಧನೆ. ಈಗ ಮಾಡ್ಕೋಬೇಕು ನಾವು. ಹಾಗೆ ಸೂರ್ಯ ಹುಟ್ಟುತ್ತಾ ಇರೋದು ನೋಡಿದ್ರೆ ಖುಷಿ ಪಡಬೇಕು. ಬೆಳಗ್ಗೆ ಹೊತ್ತು ನಾನು ಇಲ್ಲಿ ಓದ್ತಾ ಇರ್ತೇನೆ, 7 ಗಂಟೆ ಅಷ್ಟೊತ್ತಿಗೆ ಆ ಸೂರ್ಯ ಕಾಣಿಸ್ತಾನೆ, ನೋಡೋದಕ್ಕೆ ಚೆನ್ನಾಗಿ. ನನ್ನ ಕಿಟಕಿಯಿಂದ ನೋಡಿದ್ದು ಒಂದು ನಮಸ್ಕಾರ ಮಾಡಬೇಕು, ಎಷ್ಟು ಚೆನ್ನಾಗಿದ್ದಾನೆ ಅಂತ ನೋಡೋದು. ಇದು ಭಾವನೆ ಅಲ್ಲೇನು? ಇದರಿಂದ ನಿಮ್ಗೆ ಆ ಸೂರ್ಯನ ಮೊದಲು ಹಿಂಗೇನು ಇರ್ತಾ ಇರಲಿಲ್ಲ. ಸೂರ್ಯ ಬೇರೆಯವ್ರನ್ನ ಕೇಳಿದ್ರೆ ಸೂರ್ಯ ಏನು ದಿನ ನೋಡ್ತೀವಿ ಅಂತ. ಹಾಗೆ ನಾವು ಯಾವಾಗ ನಾನು ನನ್ನದು ಬಿಟ್ಟು ನೋಡೋಕೆ ಶುರು ಮಾಡ್ತೀವೋ ಆವಾಗ ಅದ ಕಥೆನೇ ಬೇರೆ, ಆನಂದ ಸಿಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಪದಾರ್ಥಗಳು ಇದ್ದಂತೆ ಅವನ್ನು ಅನುಭವಿಸಿದ್ರೆ ಹೆಚ್ಚಿನ ಆನಂದವಾಗುವುದು. ಒಂದು ಸಾರಿ ಏನಾಯ್ತಂದರೆ, ಒಂದು ಹೆಣ್ಣು ಹುಡುಗಿ ಮೈ ತುಂಬ ಆಭರಣಗಳು ಹಾಕ್ಕೊಂಡು ಹೋಗ್ತಾ ಇದ್ರಂತೆ. ಯಾರೋ ನಡ್ಕೊಂಡು ಹೋಗ್ತಾ ಇದ್ರಂತೆ. ಅವರು ಹೋಗಿ ಎದುರುಗಡೆ ನಿಂತ್ಕೊಂಡು, ಅಮ್ಮ ಸ್ವಲ್ಪ ಹೊತ್ತು ನಿಂತ್ಕೊ ಅಂದ್ರಂತೆ. ಇವ್ರು ಮೇಲಿಂದ ಕೆಳಗವರೆಗೂ ಆ ಒಡವೆಗಳನ್ನೆಲ್ಲ ನೋಡಿದ್ರಂತೆ. ಅಮ್ಮ ಆಯ್ತು ಹೋಗಮ್ಮ ಅಂದ್ರಂತೆ. ಆ ಹುಡುಗಿಗೆ ಅರ್ಥ ಆಗಿಲ್ಲಂತೆ. ಅಲ್ಲಪ್ಪ,
ನಾನು ಉಡ್ಸ್ಕೊಂಡು ಮೇಲ್ಗಡೆ ನೋಡ್ಬಿಟ್ರಿ ನನಗಾಗೋ ಆನಂದ ನಿಮ್ಗೇನಾಗುತ್ತೆ ಅಂದ್ರಂತೆ. ಅಯ್ಯೋ ಹುಚ್ಚಿ, ನೀನು ಗೊತ್ತಾಗಲ್ಲ, ಸುಮ್ಮನೆ ಇರು. ನೀನು ಯಾವನ್ ಕಳ್ಳ ಕಿತ್ಕೊಂಡು ಹೋಗ್ತಾನೋ, ಯಾವನ್ ಬಂದು ಎತ್ಕೊಂಡು ಹೋಗ್ತಾನೋ, ನಾನು ಎಲ್ಲಿ ಕಟ್ ಮಾಡ್ತಾನೋ ಅಂತ ನಿಂಗೆ ಭಯದಿಂದ ನೀನು ಅವುಗಳನ್ನ ಅನ್ಭೋಗ್ಸೋಕೆ ಬರಲ್ಲಮ್ಮ. ನಾನು ನೋಡೋದು, ನನ್ಗೆ ಅವೆ ಭಯ ಇಲ್ಲ, ಮೇಲ್ಗಡೆಯಿಂದ ಪೂರ್ತಿ ನಾನು ನೋಡ್ಬಿಟ್ಟೆ ಅಂತ ಹೇಳ್ತಾರಂತೆ. ಹೆಂಗಿದೆ ಇದು? ಇದೇ ಒಂದು ದೃಷ್ಟಾಂತ ವಿವೇಕಾನಂದರಿಗೆ ಈ ಹಿಮಾಲಯಿಕ ಯೋಗಿ ಅಂತನ್ನೋರು ಒಂದು ಮಾತನ್ನ ಅವ್ರ ಜೋಬ್ನಲ್ಲಿ ಇಟ್ರಂತೆ. ವಿವೇಕಾನಂದರ ಜೋಬ್ನಿಂದ ತೆಗೆದುಬಿಟ್ಟು, ಇದು ನಿಮ್ಮಲ್ಲೇ ಇದ್ರೆ ನಾನು ಹೆಚ್ಚಿನ ಆನಂದ ಪಡ್ತೀನಿ ಅಂತ ಹೇಳಿ ಅವ್ರಿಗೆ ವಾಪಸ್ ಕೊಟ್ಟರು ಅಂತಾರೆ. ಹಾಗೆ ನಾವು ವಸ್ತುಗಳನ್ನು ನೋಡಿದ್ರು ಅದರಲ್ಲಿ ನಾನು ನನ್ನದು ಅಹಂಕಾರ ಬಿಟ್ಟದನ್ನು ನೋಡಬೇಕು, ಆನಂದ ಹೆಚ್ಚು. ಹಾಗೆ ನಾವೇನು ಮಾಡ್ತೀವಿ, ನಾನು ನಂದು ಸೀಲ್ ಹಾಕೊಂಡ್ಬಿಡ್ತೀವಿ. ಇದನ್ನ ಮಿಥ್ಯಾತ್ಮ ಗೌಣಾತ್ಮ ಸೀಲ್ ಹಾಕೊಂಡ್ಬಿಡ್ತೀವಿ. ಹಾಗೆ ನೋಡ್ರಿ, ಮನೆ ಬೇರೆ, ಅಲ್ಲಿ ಅವನು ಮಳೆ ಹೊಡಿತಾ ಇದ್ರೆ ನಾನು ಹೃದಯದ ಮೇಲೆ ಹೊಡೆದಂಗೆ ಆಗುತ್ತೆ ಅಂತಂತಾರಲ್ಲ, ಏನು ಹೇಳಬೇಕು. ಹಾಗೆ ಸೊ ಯಾವಾಗ ಈ ಸಾಧನೆಗಳು, ಈ ವಿಚಾರಗಳು ಮಾಡಿದಾಗ ನಮ್ಗೆ ಎಷ್ಟೇ ಹತ್ತಿರದವ್ರು ಸತ್ತೋಗ್ಬಿಟ್ರೆ ನನಗೆ ಬೇಸರ ಆಗಲ್ಲ. ಅಯ್ಯ ಹೋಗ್ಬೇಕಾಯ್ತು, ಯಾರಿಲ್ಲಿ ಪ್ರತಿಯೊಬ್ಬರು ಬಂದ ಮೇಲೆ ಹೋಗಲೇಬೇಕು ನೋಡೋ ರೀತಿ ನೋಡಿ. ವ್ಯತ್ಯಾಸಗಳಿರುತ್ತೆ, ಈ ಲಾಭ ಇರುತ್ತೆ. ಆದ್ದರಿಂದ ಇವುಗಳು ನಾವು ಕಲ್ತ್ಕೋಬೇಕು. ಇದಕ್ಕಿನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ. ನಾವು ಮಜ್ಜಿಗೆ ಕುಡಿತಾ ಇರ್ತೀವಿ ಅಂತ ಇಟ್ಕೊಳ್ರಿ. ಬೈ ಚಾನ್ಸ್ ಆ ಮಜ್ಜಿಗೆ ಎಷ್ಟು ರುಚಿಯಾಗಿರುತ್ತೆ ಅನುಭವಿಸ್ತಾ ಇರ್ತೀವಿ. ಆ ಕುಡಿಯೋವಾಗ ಆ ತುಕ್ಕಿಡ್ದಿರೋ ಆ ಲೋಟದಲ್ಲಿ ಕುಡಿತಾ ಇದ್ದೆ ಅಂತ ಇಟ್ಕೊಳ್ರಿ. ಬೈ ಚಾನ್ಸ್ ಕಬ್ಬಿಣದ್ದು ಗಿಬ್ಣದ್ದು ಆಗಿದ್ರೆ ಆ ಮಜ್ಜಿಗೆ ರುಚಿ ಜೊತೆಗೆ ಆ ತುಕ್ಕಿನ ಅಂಶ ಬಂದಾಗ ಒಂಥರ ಮಕ ಸಿಂಡ್ರಿಸ್ಕೊಂತೀವಿ. ಇದು ಹೇಗೋ ಹಾಗೆ ನನ್ನಲ್ಲಿ ಈ ನಾನು ನನ್ನದು ಅನ್ನೋ ಅಭಿಮಾನ, ಅಹಂಕಾರ ಅನ್ನೋದಿತ್ತು ಅಂತಂದರೆ ನಾವು ಯಾವುದೇ ವಸ್ತು ನೋಡಿದ್ರೂ ಅಷ್ಟು ಆನಂದ ಪಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರನೇ ಈ ವಿಚಾರಗಳನ್ನ ತಿಳ್ಕೊಂಡು ನಾವು ಅವುಗಳನ್ನ ಬಿಟ್ಟು ನೋಡಬೇಕು. ಅದಕ್ಕೆ ಬ್ರಹ್ಮಜ್ಞಾನಿ ಬರೀ ಒಂದು ಪುಟ್ಕೋಸಿ ಇರುತ್ತೆ, ಒಂದು ಅವನು ಪಡೋ ಅಷ್ಟು ಆನಂದ ಮತ್ತು ಯಾರೂ ಪಡೋದಿಲ್ಲ ಅಂತ ಹೇಳ್ತಾ ಇರೋದು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿಲ್ಲ. ನಾವು ಹಿಂಗೆ ನೋಡೋದು ಶುರು ಮಾಡಬೇಕು. ನಾವು ಎಲ್ಲೋದ್ರೂ ಖುಷಿಯಾಗಿರ್ತೀವಿ. ಹಾಗೆ ಎಲ್ಲಿ ಬೇಕಾದರೂ ಹೋಗಿ, ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದು ಅಲ್ಲಿ ಸ್ಲಮ್ನಲ್ಲಿ ಬಿಟ್ಬಿಡ್ರಿ, ನೀವು ಖುಷಿಯಾಗಿ ಆನಂದವಾಗಿರ್ತೀರ ಅವ್ರ ಜೊತೆನಲ್ಲಿ. ಇದು ಬರ್ಬೇಕು ನಮಗೆ. ಬರುತ್ತಾ ನೋಡ್ಕೊಡ್ರಿ. ತಗೊಂಡೋಗಿ 5 ಸ್ಟಾರ್ನಲ್ಲಿ ಬಿಟ್ಟರು ನಮಗೆ ಖುಷಿ ಇರಲ್ಲ. ಇನ್ನು ಸ್ಲಮ್ನಲ್ಲಿ ಬಿಟ್ಟರೆ ಖುಷಿ ಇರುತ್ತೇನೋ? ಎಲ್ಲ ಕಡೆ ಖುಷಿಯಾಗಿರ್ಬೇಕು. ಯಾಕೆ? ನಾನು ನನ್ನದು ಬಿಟ್ಟು ನೋಡ್ರಿ, ಆಮೇಲೆ ನೋಡ್ರಿ ನೀವು ಹೆಂಗಿರುತ್ತೆ. ಇದನ್ನ ಭಾವನೆ ಮಾಡೋದ್ರಿಂದಲೂ ಬರುತ್ತೆ. ಇನ್ನು ತತ್ವದ ವಿಚಾರ ಹತ್ರ ಹೋದಷ್ಟು ನಿಮಗೆ ಹೆಚ್ಚಿನ ಆನಂದ, ಕಸತಕ್ಕಂತೆ ಕಜ್ಜಾಯ ಅಂತ ಹೇಳ್ತೀವಲ್ಲ, ಹಾಗಾಗುತ್ತೆ ಅಂತ. ಆದ್ದರಿಂದ ಯಾವುದೇ ಒಂದು ವಸ್ತುವನ್ನ ಭೋಗಿಸುವಾಗ ಅದನ್ನ ನಾನು ನನ್ನದು ಅಂತ ಸೀಲ್ ಹಾಕಬಾರ್ದು. ನಮ್ಮದ್ರಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಯಾವುದೇ ನೋಡ್ರಿ, ಕೇಳ್ರಿ, ಮುಟ್ರಿ, ಹೋಗ್ರಿ, ಬನ್ರಿ, ಕರ್ಮೇಂದ್ರಿಯಗಳಿಂದಾಗಲಿ ಜ್ಞಾನೇಂದ್ರಿಯಗಳಿಂದಾಗಲಿ ಅಂತಃಕರಣವಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮಾಡ್ರಿ, ಇಲ್ಲೊಂದು ಠಕ್ ಅಂತ ಒಂದು ಸೀಲ್ ಹಾಕ್ಬಿಡ್ತಾರೆ. ಯಾವ ಸೀಲು? ಪೋಸ್ಟ್ ಆಫೀಸ್ಗೆ ಯಾವುದೇ ಹೋಗಲಿ ಅಥವಾ ಅಲ್ಲಿಂದ ಹೊರಗಡೆಗೆ ಯಾವುದೇ ಬರಲಿ, ಒಂದು ಠಕ್ ಅಂತ ಸೀಲ್ ಹಾಕ್ತಾರಲ್ಲ, ಹಾಗೆ ಇವನು ಬ್ರಹ್ಮಜ್ಞಾನಿ ಆಗದೆ ಇರೋನು ಯಾವ ಸೀಲ್ ಹಾಕ್ತಾನೆ? ನಾನು ನನ್ನದು. ಬ್ರಹ್ಮಜ್ಞಾನಿ ಯಾವ್ದಾಗ್ತಾನೆ? ಆತ್ಮ ಅಂತ ಹಾಕ್ತಾನೆ, ಪರಮಾತ್ಮ ಅಂತ ಹಾಕ್ತಾನೆ. ಎಲ್ಲರಲ್ಲೂ ಅವನೇ ಇರೋದು. ಅವನ ಆನಂದ ಸ್ವರೂಪ ಎಂಜಾಯ್ ಮಾಡ್ತಾನೆ. ಸೇಮ್ ವಸ್ತು, ಅವನಿಗೆ ಆನಂದ, ಇವನಿಗೆ ದುಃಖ. ದೃಷ್ಟಾಂತ ಯಾವ್ದು ಕೊಡ್ತೀರ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಟಕ್ಕಂತ ದೃಷ್ಟಾಂತಕ್ಕೆ ಬಂದ್ಬಿಡ್ಬೇಕು, ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ನಮ್ಗೆ. ಯಾವ ದೃಷ್ಟಾಂತ ಕೊಡ್ತೀರಾ? ಭೀಷ್ಮ ಪಿತಾಮಹ ಪಾಂಡವರನ್ನ ಮತ್ತೆ ಪಾಂಡವರನ್ನ, ಧರ್ಮರಾಯನ, ದುರ್ಯೋಧನ ಪ್ರಪಂಚ ಒಂದೇ ಪ್ರಪಂಚ. ಅವನಿಗೆ ಹೆಂಗೆ ಕಾಣ್ತು, ಇವನಿಗೆ ಹೆಂಗೆ ಕಾಣ್ತು, ಇಷ್ಟೇ ಸಾಕಪ್ಪ. ಯೋಚನೆ ಮಾಡಿ. ಆದ್ದರಿಂದ ನೀವು ಎಷ್ಟೆಷ್ಟು ಆತ್ಮನ ಕಡೆ ಹೋಗ್ತೀರೋ, ನಾನು ನನ್ನದು ಕಡಿಮೆ ಆಗುತ್ತೋ, ನಿಮ್ಗೆ ಅಷ್ಟೆಷ್ಟು ಆನಂದ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವೆಲ್ಲವೂ ಪರಮಾತ್ಮನ ವಿಭೂತಿ ಅಂತ ಮಾಡ್ಕೋಬೇಕು. ಇಲ್ಲಿಗೆ ನಿಲ್ಲಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ.